ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರಮಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷ ಕೇಳನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं कुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपा श्रीं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किक केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपम् वरदं दुरदादृशं श्रीनिधिं करुणानिधिं शरण्यं शरणं यामि प्रणतार्तिहरं हरिं बहिरन्तस्तमच्छेदी ज्योतिर्वन्दे सुदर्शनं येन व्याहृतं वस्तुलक्ष्मीधरं विदुः वरदं दुरदादृशं कमलायादयितं दयानिधिं सकलार्थियनार्थितप्रदं प्रणमामि प्रणतार्तिहारिणं तत्त्वानवद्यं निगमान्धभाष्यं निराकृतं येन भयं श्रुतीनां प्रतारितानामभूश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ जन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ಅರ್ಥ ಸಂಗ್ರಹದಲ್ಲಿ ಅದ್ವೈತ ಮತದವರು ಬೌದ್ಧ ಮತವನ್ನ ಅವರ ಪ್ರಮಾಣಗಳು ದೋಷ ಹೊಂದಿದೆ, ಪ್ರಮಾಣದಲ್ಲಿ ದೋಷವಿದೆ ಅಂತ ಹೇಳ್ಬಿಟ್ಟು ಕಾರಣ ದೋಷವಿದೆ, ಯಾಕೆ ಅಂದರೆ ಅದು ಪೌರುಷೇಯವಾದದ್ದು. ಆದ್ದರಿಂದ ಅವರು ಹೇಳುವ ಶೂನ್ಯವಾದ ನಾವು ಅಂಗೀಕಾರ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡ್ತಾರೆ. ಒಂದು ಕಾರಣ ಅದಕ್ಕೆ ಭಾಷ್ಯಕಾರರು ಹೇಳಿದ್ರು, ನೀವು ಹೇಳೋದು ಕೂಡ ಅದೇ ರೀತಿ ಇದೆ. ಯಾಕೆ ಅಂದರೆ ಅದ್ವೈತದಲ್ಲಿಯೂ ಕೂಡ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದು ಸತ್ಯವಿಲ್ಲದೆ ಇರೋದ್ರಿಂದ ಶ್ರುತಿಯು ಕೂಡ ಅವಿದ್ಯೆಯಲ್ಲಿಯೇ ಸೇರಿಬಿಟ್ಟಿದೆ, ಆವಿದ್ಯಕವಾದದ್ದೇ, ಅದು ಕೂಡ ಭ್ರಾಂತಿ ಮೂಲವೇ. ಆದ್ದರಿಂದ ಸತ್ಯ ಅದ್ವಿತೀಯಂ ಬ್ರಹ್ಮ ಅನ್ನೋ ವಾಕ್ಯವು ಕೂಡ ಅವರಿಗೆ ಭ್ರಾಂತಿ ಮೂಲಂ ಇತಿ ತ್ವಯೈವ ಉಕ್ತಂ, ಅದು ಕೂಡ ಭ್ರಾಂತಿ ಮೂಲವೇ. ಎರಡನೆಯದು ಅಂತ ಹೇಳಿಬಿಟ್ರೆ ಭ್ರಾಂತಿ ಅಂತ ಅರ್ಥ. ಆದ್ದರಿಂದ ಬೇರೆ, ಆದರೆ ನಾವು ಹೇಳೋದು ನಂತರ ಬಾಧಿತವಾಗೋದಿಲ್ಲ. ಆದ್ದರಿಂದ ನಮ್ಮ ಸಿದ್ಧಾಂತ ಸರಿ ಅಂತ ಹೇಳಿದ್ರೆ ನಿಮ್ಮ ಸಿದ್ಧಾಂತಕ್ಕೆ ಬಾಧೆ ಮಾಡೋದಕ್ಕೆ ಇನ್ನೊಂದು ಅದಕ್ಕೆ ಮೇಲೆ ಇದೆ, ಸರ್ವಶೂನ್ಯವಾದ. ಅದನ್ನು ಬಾಧಿಸೋದು ಯಾವುದೂ ಇಲ್ಲ. ತಾತ್ಪರ್ಯವನ್ನು ಒಪ್ಪಿಕೊಂಡು ಮಾಡಿದ್ರೆ ಪಶ್ಚಾತ್ತನ ಬಾಧ ಅದರ್ಶನಂತೂ ಶೂನ್ಯ ಸರ್ವಶೂನ್ಯ ವಾಕ್ಯಸ್ಯೈವ, ಗುಣಗಳೆಲ್ಲ ಇಲ್ಲದೆ ಜ್ಞಾನ ಮಾತ್ರ ಬ್ರಹ್ಮ ಅನ್ನೋದು ಸ್ಥಾಪಿಸಿದ್ರೆ, ಜ್ಞಾನವೂ ಇಲ್ಲದೆ ಶೂನ್ಯವಾದದ್ದು ಬ್ರಹ್ಮ, ಶೂನ್ಯವೇ ತತ್ವ ಅಂತ ಹೇಳೋದು ಅದಕ್ಕಿಂತ ಮೇಲಾಯಿತು. ಆದ್ದರಿಂದ ಇದನ್ನ ಸಗುಣ ಬ್ರಹ್ಮವನ್ನ ನಿರ್ಗುಣ ಬ್ರಹ್ಮ ಬಾಧಿಸಿದ್ರೆ ನಿರ್ಗುಣ ಬ್ರಹ್ಮವನ್ನ ಶೂನ್ಯವಾದ ಬಾಧಿಸುತ್ತೆ. ತಾತ್ಪರ್ಯವನ್ನೇ ಆಧಾರವಾಗಿಟ್ಕೊಂಡು ನಾವು ಶ್ರುತಿ ವಾಕ್ಯಗಳಿಗೆ ಅರ್ಥ ಮಾಡಿದ್ರೆ ಈ ರೀತಿ ನಿಮಗೆ ಮಿಥ್ಯ ಎಲ್ಲವೂ ಶೂನ್ಯ ಅನ್ನೋದೇ ಉಳಿಯುತ್ತೆ ಕಡೆಯಲ್ಲಿ. ಆದ್ದರಿಂದ ಇದು ಎಲ್ಲ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ
ಇವರ ಕುಮಾರಿಲ ಭಟ್ಟರ ವಾಕ್ಯವನ್ನ ತೆಗೆದು ತೋರಿಸ್ತಾರೆ. ಅಧಿಕಾರ ಅನುಪಾಯತ್ವಾತ್ ನವಾದೆ ಶೂನ್ಯವಾದಿನಾಮ್ ಅಂತ ಹೇಳಿದ್ರು. ಅವರಿಗೆ ಅವರು ಏನು ಸಾಧಿಸಬೇಕೋ ಅದನ್ನ ಸಾಧಿಸೋದಿಲ್ಲ ಅವರ ಪ್ರಮಾಣ. ಆದ್ದರಿಂದ ವಾದ ಮಾಡುವುದು ಅವರು ವಚನ ವಿರೋಧೇ ವಾದ ಪ್ರವರ್ತತೆ ಅಂತ. ಆದ್ದರಿಂದ ವಾದದಿಂದ, ಬರೀ ಕೇವಲ ವಾದದಿಂದ ಪ್ರಮಾಣವಿಲ್ಲದೆ ತತ್ವವನ್ನು ಸಾಧಿಸಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ನಿಮಗೂ ಸಮಾನವಾಗಿದೆ ಅಂತ ಹೇಳ್ತಾರೆ. ಮುಂದೆ ಪ್ರತ್ಯಕ್ಷಕ್ಕೂ ಶಾಸ್ತ್ರಕ್ಕೂ ವಿರೋಧವಿದೆಯೇ ಇಲ್ಲವೇ, ಈ ವಿಚಾರವನ್ನ ವಿಚಾರ ಮಾಡ್ತಾರೆ. ಈಗ ಇದರ ಬಗ್ಗೆ ಶಾಸ್ತ್ರವೇ ಪರಮ ಪ್ರಮಾಣ ಅಂತ ಅದ್ವೈತದಲ್ಲಿ ಒಪ್ಕೊಂಡ್ರು. ಆದರೆ ಮೊದಲು ವಾದದಿಂದ ಸಾಧಿಸುವಾಗ ಪ್ರತ್ಯಕ್ಷದಿಂದಲೂ ಸನ್ಮಾತ್ರ ಚಿದ್ಬ್ರಹ್ಮ ಒಂದೇ ಇರೋದು ಅನ್ನೋದನ್ನ ನಾವು ತಿಳಿಬಹುದು ಅಂತಾನು ವಾದ ಮಾಡಿದ್ರು ಮೊದಲು. ಅದು ಹೇಗೆ ಅಂದರೆ, ಒಂದು ಘಟವಿದೆ, ಆ ಘಟ ಎಂದೂ ಇರೋದಿಲ್ಲ, ಅದು ಹೋಗ್ಬಿಡುತ್ತೆ, ಇನ್ನೊಂದು ಪದಾರ್ಥ ಬರುತ್ತೆ, ಅದ್ರ ಮೇಲೆ ಇನ್ನೊಂದು ಬರುತ್ತೆ, ಇನ್ನೊಂದು ಬರುತ್ತೆ. ಆದ್ದರಿಂದ ಏನು ಘಟ ಸತ್ ಅಂತ ಹೇಳಿದ್ರೆ, ಯಾವುದು ಸತ್ 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 ಅನ್ನೋದೇ ಮುಂದುವರಿಯುತ್ತೆ. ಈ ಘಟ ಪಟ ಅಶ್ವ ಗೌ ಇದೆಲ್ಲ ಹೋಗ್ಬಿಡುತ್ತೆ. ಇಲ್ಲಿ ಏನಿದೆ ಅಂದ್ರೆ, ಘಟ ಇದೆ, ಪಟ ಇದೆ, ಅಶ್ವ ಇದೆ, ಗೌ ಇದೆ. ಘಟ ಪಟ ಅಶ್ವ ಗೌ ಇದೆಲ್ಲ ಬದಲಾಗೋಯ್ತು. ಇದೆ 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 ಅನ್ನೋದು ಅನುವರ್ತವಾಗ್ತಾ ಇದೆ. ಯಾವುದು ಅನುವರ್ತವಾಗುತ್ತೋ ಅದು ನಂಬ್ಕೋಬೇಕು, ಅದು ಒಂದೇ ಉಳಿಯೋದು ಕಡೆಯಲ್ಲಿ. ಯಾವುದು ವ್ಯಾವೃತವಾಗುತ್ತೋ ಅದು ಮಿಥ್ಯೆ ಅಂತ ಹೇಳ್ಬಿಟ್ಟು, ಹೀಗೆ ತರ್ಕದಿಂದ ಪ್ರತ್ಯಕ್ಷದಿಂದಲೂ ಸಾಧಿಸ್ಬೋದು ಅಂತ ಹೇಳಿದ್ರು. ಅದಕ್ಕೆ ಘಟ ಇದೆ ಅಂದ್ರೆ ಘಟ ಹೋಗಿ ಪಟ ಬಂತು ಅಂತ ಹೇಳಿದ್ರೆ, ಘಟ ಬೇರೆ ಕಡೆ ಇದೆಯಲ್ಲ, ಇಲ್ಲಿ ಈ ಕಾಲದಲ್ಲಿ ಇಲ್ಲದೆ ಇರ್ಬೋದು ಅಷ್ಟೇ. ಅಷ್ಟೇ ಅಲ್ಲದೆ ಘಟ ಹೋಗಿ ಬೇರೆ ಅವಸ್ಥೆಗೆ ಹೋಗಿದೆ. ಘಟದಿಂದ ಅದು ಕಪಾಲದ ಅವಸ್ಥೆಗೆ ಹೋಗುತ್ತೆ ಹೊರತು ಪದಾರ್ಥ ಪೂರ್ಣವಾಗಿ ನಾಶವಾಗೋದಿಲ್ಲ. ಇದನ್ನೆಲ್ಲ ಹೇಳಿ ಜಿಜ್ಞಾಸಾಧಿಕರಣದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ರು. ಆದರೆ ಕಡೆಯಲ್ಲಿ ಅದ್ವೈತದಲ್ಲಿ ಶಾಸ್ತ್ರವೇ ಪ್ರಬಲವಾದದ್ದು ಅಂತಾನೆ ಒಪ್ಕೊಳ್ತಾರೆ. ಅದು ವಾದಕ್ಕೋಸ್ಕರ ಅದನ್ನು ಕೂಡ ನಿರೂಪಣೆ ಮಾಡಿದ್ರು. ಪ್ರತ್ಯಕ್ಷದಿಂದಲೂ ಬೇಕಾದ್ರೆ ನಾವು ಹೇಳ್ತೀವಿ ಅಂತ ಹೇಳಿ, ಶಾಸ್ತ್ರವೇ ಪ್ರಬಲ. ಆದ್ದರಿಂದ ಪ್ರತ್ಯಕ್ಷದಲ್ಲಿ ಕಂಡುಬರುವ ಈ ಭೇದವೆಲ್ಲ ಇದು ಮಿಥ್ಯೆ. ಶಾಸ್ತ್ರವು ಅಭೇದವನ್ನೇ ಹೇಳ್ತಾ ಇದೆ, ಬ್ರಹ್ಮ ಒಂದೇ ತತ್ವ ಅಂತಾನೆ ಶಾಸ್ತ್ರ ಹೇಳ್ತಿದೆ. ಅದು ಪ್ರಬಲವಾದ ಪ್ರಮಾಣವಾದ್ದರಿಂದ ಪ್ರತ್ಯಕ್ಷವನ್ನು ಬಾಧಿಸುತ್ತೆ. ಆದ್ದರಿಂದ ಭೇದ ಅನ್ನೋದು ಪ್ರಮಾಣವಲ್ಲ, ಭೇದ ಅನ್ನೋದು ಪರಮಾರ್ಥವಲ್ಲ ಅಂತ ಅವರ ಒಂದು ವಾದ. ಅದನ್ನ ಈಗ ಪರೀಕ್ಷೆ ಮಾಡ್ತಾರೆ. ಅಪಿಚ ಅಂತ ಹೇಳಿಬಿಟ್ಟು, ಇದು 171 ಪೇಜ್ ನನ್ನ ಪುಸ್ತಕದಲ್ಲಿದೆ. ಅಪಿಚ ಪ್ರತ್ಯಕ್ಷ ದೃಷ್ಟಸ್ಯ ಪ್ರಪಂಚಸ್ಯ ಮಿಥ್ಯಾತ್ವಂ ಕೇನ ಪ್ರಮಾಣೇನ ಸಾಧ್ಯತೆ. ಪ್ರತ್ಯಕ್ಷವಾಗಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಪ್ರಪಂಚವನ್ನ. ಸುಖ ದುಃಖ ಅನುಭವವೇನು, ಈ ಭೇದವೇನು, ಇದೆಲ್ಲವೂ ಕೂಡ ಎಲ್ಲರಿಗೂ ತಿಳಿದು ಬರ್ತಾ ಇದೆ. ಪ್ರತ್ಯಕ್ಷವಾಗಿ ಕಂಡುಬರುವ ಈ ಪ್ರಪಂಚವು ಮಿಥ್ಯೆ ಅಂತ ಯಾವ ಪ್ರಮಾಣದಿಂದ ನೀವು ಸಾಧಿಸ್ತೀರಾ? ಪ್ರತ್ಯಕ್ಷಸ್ಯ ದೋಷ ಮೂಲತ್ವೇನ ಅನ್ಯಥಾ ಸಿದ್ಧಿ ಸಂಭವಾತೆ ನಿರ್ದೋಷಂ ಶಾಸ್ತ್ರಂ ಅನನ್ಯಥಾ ಸಿದ್ಧಂ ಪ್ರತ್ಯಕ್ಷಸ್ಯ ಬಾಧಕಂ. ಇದು ಅವರು ಹೇಳುವ ವಾದ. ಅನ್ಯಥಾ ಸಿದ್ಧಿ, ಅನನ್ಯಥಾ ಸಿದ್ಧಿ ಅಂತ ಎರಡು. ಅನ್ಯಥಾ ಸಿದ್ಧವಾದದ್ದು ಅಂದರೆ ಬೇರೆ ಒಂದು ಪ್ರಮಾಣದಿಂದ ಬೇರೆಯಾಗಿ ತಿಳಿದು ಬರುವಂಥದ್ದು. ಅನನ್ಯಥಾ ಸಿದ್ಧ ಅಂದರೆ ಬೇರೆ ಯಾವ ಪ್ರಮಾಣದಿಲ್ಲೋ ಇದನ್ನು ತಳ್ಳಿ ಹಾಕೋಕ್ಕಾಗಲ್ಲ, ಹೀಗೆ ಇದು ಒಂದೇ ಉಳ್ಕೊಳ್ಳುತ್ತೆ, ಅದು ಅನನ್ಯಥಾ ಸಿದ್ಧ. ಪ್ರಮಾಣ ಯಾವಾಗಲೂ ಪ್ರಾಮಾಣಿಕವಾಗಿ ನಮಗೆ ತಿಳಿದು ಬರುವಂತಹ ಜ್ಞಾನ ಅನನ್ಯಥಾ ಸಿದ್ಧವಾಗಿರ್ಬೇಕು. ಒಂದು ಪ್ರಮಾಣದಿಂದ ತಿಳಿದ್ರೆ ಇನ್ನೊಂದು ಪ್ರಮಾಣ ಅದನ್ನ ಬೇರೆಯಾಗಿ ನಿರೂಪಣೆ ಮಾಡೋ ಹೋಗಿದ್ರೆ ಇದು ಅನ್ಯಥಾ ಸಿದ್ಧವಾಗಿಬಿಡುತ್ತೆ. ಹಾಗೆ ದೀಪದ ಜ್ವಾಲೆಯಲ್ಲಿ ಒಂದೇ ಜ್ವಾಲೆ ಇರೋ ಹಾಗೆ ಕಂಡು ಬರುತ್ತಲ್ಲ ಪ್ರತ್ಯಕ್ಷದಲ್ಲಿ. ಅನುಮಾನದಿಂದ ಊಹೆ ಮಾಡಿದ್ರೆ ಒಂದೊಂದು ಹನಿ ಎಣ್ಣೆಯು ಮೇಲೆ ಹೋಗಿ ಹೋಗಿ ಒಂದೊಂದು ಹೊಸ ಜ್ವಾಲೆ ಅಲ್ಲಿ ಹೋಗಿ ಬಂದು ಆಗ್ತಾ ಇದೆ. ಒಂದು ಜ್ವಾಲೆ ಆರೋಗುತ್ತೆ, ಇನ್ನೊಂದು ಹನಿ ಹೋಗಿ ಅದು ಹತ್ಕೊಂಡಾಗ ಇನ್ನೊಂದು ಜ್ವಾಲೆ ಬರುತ್ತೆ. ಎಷ್ಟು ಅದು ನಿರಂತರವಾಗಿ ಬರ್ತಿದೆ ಅಂದರೆ ನಮ್ಮ ಕಣ್ಣಿನಿಂದ ಗ್ರಹಿಸಕ್ಕಾಗ್ತಾ ಇಲ್ಲ. ಹಾಗೆ ಅದು ಅನುಮಾನದಿಂದ ತಿಳಿದು ಬರುತ್ತೆ. ಅಲ್ಲಿ ಪ್ರತ್ಯಕ್ಷ ಅನ್ನೋದು ಅನ್ಯಥಾ ಸಿದ್ಧ, ಅನುಮಾನವೇ ಅನನ್ಯಥಾ ಸಿದ್ಧ ಅಲ್ಲಿ.
ಆದ್ದರಿಂದ ಆ ದೀಪದ ಹತ್ತಿಯೂ ಕೂಡ ಉರ್ಕೊಂಡು ಕಡಿಮೆಯಾಗಿ ಬರ್ತಾ ಇರುತ್ತೆ. ಇದೆಲ್ಲ ಅಲ್ಲಿ ಎಣ್ಣೆಯೂ ಕಡಿಮೆ ಆಗುತ್ತೆ. ಇದೆಲ್ಲ ಅದಕ್ಕೆ ಅನುಮಾನಕ್ಕೆ ಇದೆಲ್ಲ ಸಾಧಕಗಳು. ಅನುಮಾನದಿಂದ ಆ ರೀತಿ ತಿಳಿದು ಬರೋದು ಎಲ್ಲ ಒಪ್ಕೊಳ್ಬೇಕು. ಅಲ್ಲಿ ಪ್ರತ್ಯಕ್ಷ ಅನ್ನೋದು ಅನ್ಯಥಾ ಸಿದ್ಧವಾಯಿತು. ಪ್ರತ್ಯಕ್ಷದಿಂದಲೇ ತಿಳಿಯುವಂತಹ ವಿಷಯ ಅನುಮಾನದಿಂದ ತಳ್ಳಿ ಹಾಕಲ್ಪಡುತ್ತೆ. ಈಗಲ್ಲ ಇದು ಅಂತ ಹೇಳಿದ್ರು. ಅನುಮಾನ ಆವಾಗ ಅನನ್ಯಥಾ ಸಿದ್ಧ ಅಲ್ಲಿ. ಹಾಗೆ ಇಲ್ಲಿ ಪ್ರತ್ಯಕ್ಷವು ಯಾವಾಗಲೂ ದೋಷಮೂಲ. ಆದ್ದರಿಂದ ಅದು ಅನ್ಯಥಾ ಸಿದ್ಧಿ ಸಂಭವವಿದೆ. ದೋಷಕ್ಕೆ ಮೂಲವಾಗಿರುತ್ತೆ ಪ್ರತ್ಯಕ್ಷ. ಯಾಕೆಂದರೆ ಇದು ಒಬ್ಬ ಚೇತನದ ಮೇಲೆ ಚೇತನ ಒಂದು ಮಾಡೋ ಕೆಲಸ ಇದು. ಅವನಿಗೆ ದೋಷಗಳಿರ್ಬೋದು, ತಿಳಿದೇ ಇರ್ಬೋದು, ಎಷ್ಟೋ ದೋಷಗಳು ಬರುತ್ತೆ ಪ್ರತ್ಯಕ್ಷದಲ್ಲಿ. ಆದರೆ ಶಾಸ್ತ್ರವು ಯಾವ ದೋಷವೂ ಇಲ್ಲದೆ ಇರೋದು, ಅಪೌರುಷೇಯವಾದದ್ದು, ನಿತ್ಯವಾದದ್ದು. ಶಾಸ್ತ್ರ ನಿರ್ದುಷ್ಟವಾದದ್ದು ಅಂತ ಕಾರಣ ದೋಷವೂ ಇಲ್ಲ, ಬಾಧಕ ಪ್ರತ್ಯಯವೂ ಇಲ್ಲ, ಎರಡೂ ಇಲ್ಲ. ಅದಕ್ಕೆ ಶಾಸ್ತ್ರದಿಂದ ತಿಳಿಯೋದನ್ನು ಬಾಧಿಸೋದಕ್ಕೆ ಬೇರೆ ಯಾವ ಪ್ರಮಾಣವೂ ಇಲ್ಲ. ಪ್ರತ್ಯಕ್ಷ ಅನುಮಾನಗಳು ಬಾಧಿಸೋಕ್ಕಾಗೋದಿಲ್ಲ ಶಾಸ್ತ್ರವನ್ನು. ಯಾಕೆ ಅಂದರೆ ಶಾಸ್ತ್ರ ಅತೀಂದ್ರಿಯವಾದ ವಿಷಯ ತಿಳಿಸುತ್ತೆ. ಪ್ರತ್ಯಕ್ಷವು ಇಂದ್ರಿಯಗಳ ಮೂಲವಾದ್ದರಿಂದ ಇಂದ್ರಿಯದಲ್ಲಿ ದೋಷ ಇರೋದು ಸಂಭವ. ಆದ್ದರಿಂದ ಪ್ರತ್ಯಕ್ಷದಲ್ಲಿ ತಿಳಿಯೋದೆಲ್ಲ ಅನ್ಯಥಾ ಸಿದ್ಧ, ಶಾಸ್ತ್ರವೇ ಅನನ್ಯಥಾ ಸಿದ್ಧ. ಆದ್ದರಿಂದ ಶಾಸ್ತ್ರ ಭೇದ ಇಲ್ಲ ಅಂತ ಹೇಳ್ತಾ ಇದೆ, ಪ್ರತ್ಯಕ್ಷದಲ್ಲಿ ನಮಗೆ ಭೇದ ಕಂಡು ಬರ್ತಿದೆ. ಆದ್ದರಿಂದ ಶಾಸ್ತ್ರವೇ ಬಲವಾಗಿ, ಪ್ರತ್ಯಕ್ಷವು ಮಿಥ್ಯೆ ಅಂತ ಹೇಳ್ತೀವಿ. ಅಂತ ಹೇಳಿದಾಗ ಇದು ಯಾವ ದೋಷದಿಂದ ಬಂತು ಅಂತ ಪರೀಕ್ಷೆ ಮಾಡಬೇಕು. ಏನ ದೋಷೇಣ ಜಾತಂ ಪ್ರತ್ಯಕ್ಷಂ ಅನಂತ ಭೇದ ವಿಷಯಂ ಇತಿ ವಕ್ತವ್ಯಂ. ಪ್ರತ್ಯಕ್ಷ ದೋಷ ಮೂಲ ಅಂತ ಹೇಳಿದ್ರೆ ಯಾವುದು ಆ ದೋಷ, ಅದನ್ನು ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ ಅನಾದಿ ಭೇದ ವಾಸನಾಖ್ಯ ದೋಷ ಜಾತಂ ಪ್ರತ್ಯಕ್ಷಂ ಅಂತ ಹೇಳಿದ್ರು. ನಮಗೆ ಅನಾದಿ ಕಾಲದಿಂದ ಭೇದವನ್ನೇ ನೋಡಿ ನೋಡಿ ಅದರ ಒಂದು ವಾಸನೆ ಸಂಕ್ರಮಿತವಾಗ್ತಾ ಇದೆ ಜನ್ಮದಿಂದ ಜನ್ಮಕ್ಕೆ. ಇದು ಅನಾದಿಯಾದದ್ದು. ಆದ್ದರಿಂದ ಅದರಿಂದ ಉಂಟಾಗಿದ್ದು ಈ ಪ್ರತ್ಯಕ್ಷ. ಅದು ಒಂದು ಸತಿ ನೋಡಿಬಿಟ್ರೆ 10 ಸತಿ ಒಂದು ಪದಾರ್ಥವನ್ನು ಹಾಗೆಯೇ ನೋಡಿದ್ರೆ 11 ಸತಿ ನೋಡಿದಾಗಲೂ ಹಾಗೇ ಕಾಣುತ್ತೆ. ಅದು ದೋಷ ಅನ್ನೋದು, ಅದರ ವಾಸನೆ ಅನ್ನೋದು ಸಂಕ್ರಮಿತವಾಗುತ್ತೆ. ಆದ್ದರಿಂದ ಅನಾದಿ ದೋಷ ಮೂಲವಾದದ್ದು ಇದು. ಭೇದ ವಾಸನೆ ಅನ್ನೋದು ನಮಗೆ ಅನಾದಿಯಿಂದ ಇದೆ. ಅದರ ಕಾರಣದಿಂದ ಪ್ರತ್ಯಕ್ಷ ದೋಷ ಅಂತ ಹೇಳಿದ್ರೆ, ತರ್ಹಿ ಅನೇನೈವ ದೋಷೇಣ ಜಾತಂ ಶಾಸ್ತ್ರಂ ಅಪಿ. ಶಾಸ್ತ್ರವು ಹಾಗೆ ತಾನೇ ಉಂಟಾಗಿದೆ ನಿಮಗೆ. ಶಾಸ್ತ್ರವು ಈ ದೋಷದಿಂದಲೇ ಉಂಟಾಗಿರೋದು. ಆದ್ದರಿಂದ ಏಕದೋಷ ಮೂಲತ್ವಾತ್ ಶಾಸ್ತ್ರ ಪ್ರತ್ಯಕ್ಷಯೋ ನ ಬಾಧ್ಯಬಾಧಕ ಭಾವಸಿದ್ಧಿ. ಶಾಸ್ತ್ರವು ಪ್ರತ್ಯಕ್ಷವು ಒಂದೇ ದೋಷದಿಂದ ಉಂಟಾಗಿದೆ. ಆವಾಗ ಶಾಸ್ತ್ರವು ಕೂಡ ಒಬ್ಬ ಚೇತನ ತಿಳಿಯೋ ವಿಷಯವೇ. ಅವನಿಗೂ ಕೂಡ ಅನಾದಿಯಿಂದ ಭೇದ ವಾಸನೆ ಇದೆ ಅಂತ ಹೇಳಿದ್ರೆ, ಶಾಸ್ತ್ರವು ಹಾಗೆಯೇ ಅದು ಒಂದು ಪದಾರ್ಥ. ಇಲ್ಲಿ ಅದು ಭೇದದಲ್ಲೇ ಸೇರಿದೆ. ಶಾಸ್ತ್ರವು ಭೇದದಲ್ಲೇ ಸೇರಿರುವಂತಹದ್ದು. ಬ್ರಹ್ಮ ಒಂದೇ ಸತ್ಯ ಅಂದರೆ ಮಿಕ್ಕಿದೆಲ್ಲ ಯಾವ ಭೇದವೂ ಇಲ್ಲ ಅಂತ ಹೇಳಿದ್ರೆ ಆಗ ಶಾಸ್ತ್ರವು ಅದರಲ್ಲಿ ಸೇರಿಬಿಡ್ತಲ್ಲ. ಆದ್ದರಿಂದ ಅದು ಅದೇ ದೋಷದಿಂದ ಉಂಟಾಗಿದೆ. ಆಕಾಶ ವಾಯುವಾದಿಭೂತ ತದಾರಬ್ಧ ಶಬ್ದಸ್ಪರ್ಶಾದಿಯುಕ್ತ ಮನುಷ್ಯತ್ವಾದಿ ಸಂಸ್ಥಾನ ಸಂಸ್ಥಿತ ಪದಾರ್ಥಗ್ರಾಹಿ ಪ್ರತ್ಯಕ್ಷಂ. ಹೀಗೆ ಹೇಳ್ತಾರೆ. ಪ್ರತ್ಯಕ್ಷ ಅನ್ನೋದು ಏನು ಅಂತ ಹೇಳಿದ್ರೆ, ಆಕಾಶ ವಾಯು ಮೊದಲಾದ ಪಂಚಭೂತಗಳಿಂದ ಉಂಟಾದಂತಹ ಅದನ್ನು ಆರಂಭಿಸಕ್ಕೆ ಕಾರಣವಾದಂತಹ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೊದಲಾದ ಗುಣಗಳು. ಶಬ್ದ ತನ್ಮಾತ್ರೆಯಿಂದಲೇ ಆಕಾಶ ಉತ್ಪತ್ತಿ, ಮತ್ತೆ ಸ್ಪರ್ಶ ತನ್ಮಾತ್ರೆಯಿಂದ ವಾಯು ಉತ್ಪನ್ನವಾಗುತ್ತೆ, ಮತ್ತೆ ರೂಪ ತನ್ಮಾತ್ರೆಯಿಂದ ಅಗ್ನಿ, ಮತ್ತೆ ರಸ ತನ್ಮಾತ್ರೆಯಿಂದ ಅಪ್ ತತ್ವ, ಗಂಧ ತನ್ಮಾತ್ರೆಯಿಂದ ಪೃಥ್ವಿ. ಇದು ಕ್ರಮ, ಸೃಷ್ಟಿಯ ಕ್ರಮ. ಉಂಟಾಗುವಾಗ ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥ್ವಿ. ಮಧ್ಯ ಎಲ್ಲ ತನ್ಮಾತ್ರೆಗಳು ಬರುತ್ತೆ. ಮಧ್ಯದ ದಶೆ, ಇನ್ ಬಿಟ್ವೀನ್ ಸ್ಟೇಟ್, ಅದು ತನ್ಮಾತ್ರೆ ಅಂತ ಹೇಳೋದು. ಆಕಾಶಕ್ಕೂ ವಾಯುಗೂ ಮಧ್ಯವಿನ ದಶೆಗೆ ಸ್ಪರ್ಶ ತನ್ಮಾತ್ರೆ ಅಂತ ಹೆಸರು. ಅಲ್ಲಿ ಒಂದು ಪದಾರ್ಥ ಮಧ್ಯದಲ್ಲಿ ಒಂದು ಅವಸ್ಥೆ ಇದೆ. ಅದಾದ ಮೇಲೆ ಅದು ಪರಿಣಾಮ ಹೊಂದಿ ವಾಯು ಅಂತ ಆಗುತ್ತೆ. ಹೀಗೆ ತದಾರಬ್ಧ ಅಂದರೆ ಇದನ್ನೆಲ್ಲ ಆರಂಭಿಸುವಂತಹ ಶಬ್ದ ಸ್ಪರ್ಶಾದಿಗಳು, ಇದೆಲ್ಲ ಮನುಷ್ಯತ್ವಾದಿ ಸಂಸ್ಥಾನ ಸಂಸ್ಥಿತ
ಶಬ್ದ ಸ್ಪರ್ಶ ರೂಪಗಳಿಂದ ಉಂಟಾದಂತಹ ಗುಣಗಳಿಂದ ಉಂಟಾದ ಮನುಷ್ಯತ್ವಾದಿ ಸಂಸ್ಥಾನ. ಆಕಾಶ ಮೊದಲಾದ ವಾಯುಗಳು ಮೊದಲಾದ ಪಂಚಭೂತಗಳು ಅದರಲ್ಲಿ ಹೊಂದಿರುವ ಗುಣಗಳು ಯಾವ್ಯಾವುದಿದೆಯೋ ಶಬ್ದ ಸ್ಪರ್ಶಾದಿಗಳು, ಅದರೊಡನೆ ಸೇರಿದಂತಹ ಈ ಗುಣಗಳು, ಇದರಿಂದ ಮನುಷ್ಯತ್ವಾದಿ ಸಂಸ್ಥಾನ, ಮನುಷ್ಯ ಮೊದಲಾದ ರೂಪಗಳಲ್ಲಿ ಇರುವಂತಹ ಪದಾರ್ಥವನ್ನು ಗ್ರಹಿಸೋದು ಪ್ರತ್ಯಕ್ಷ ಪ್ರಮಾಣ. ಅಂದರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಈ ಪಾಂಚಭೌತಿಕವಾದ ಪದಾರ್ಥಗಳು, ವಿಷಯಗಳನ್ನು, ಶಬ್ದಸ್ಪರ್ಶಾದಿ ವಿಷಯಗಳನ್ನು ಉಳ್ಳಂತಹ ಪಾಂಚಭೌತಿಕ ಪದಾರ್ಥಗಳಿಂದ ಆರಬ್ಧವಾದ ಮನುಷ್ಯಾದಿ ರೂಪಗಳು, ಆ ರೂಪಗಳಲ್ಲಿರುವ ಎಲ್ಲ ಪದಾರ್ಥಗಳನ್ನು ಗ್ರಹಿಸುತ್ತವೆ. ಯಾವ್ಯಾವ ಪದಾರ್ಥ ಇದೆಯೋ ಅದನ್ನು ಗ್ರಹಿಸುವುದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಲ್ಪಡುತ್ತೆ. ಶಾಸ್ತ್ರ ಅಂದರೆ ಏನು? ಪ್ರತ್ಯಕ್ಷಾದಿ ಅಪರಿಚ್ಛೇದ್ಯ ಸರ್ವ ಅಂತರಾತ್ಮತ್ವಾದಿ ಅನಂತ ವಿಶೇಷಣ ವಿಶಿಷ್ಟ ಬ್ರಹ್ಮಸ್ವರೂಪ ತದುಪಾಸನಾದಿ ಆರಾಧನ ಪ್ರಕಾರ ತತ್ಪ್ರಾಪ್ತಿಪೂರ್ವಕ ತತ್ಪ್ರಸಾದ ಲಭ್ಯ ಫಲವಿಶೇಷ ತದನಿಷ್ಟ ಕರಣ ಮೂಲ ನಿಗ್ರಹ ವಿಶೇಷ ವಿಷಯಂ ಇತಿ ಶಾಸ್ತ್ರ ಪ್ರತ್ಯಕ್ಷಯೋ ನ ವಿರೋಧ. ವಿಷಯಗಳೇ ಎರಡಕ್ಕೂ ಬೇರೆ ಅಂತ ಹೇಳಿದ್ರು. ಶಾಸ್ತ್ರಕ್ಕೆ ಬೇರೆ ವಿಷಯ, ಪ್ರತ್ಯಕ್ಷಕ್ಕೆ ಬೇರೆ ವಿಷಯ. ಶಾಸ್ತ್ರಕ್ಕೆ ಏನು ವಿಷಯ ಅಂತ ಹೇಳಿದ್ರೆ ಪ್ರತ್ಯಕ್ಷದಿಂದ ತಿಳಿಯಲಾಗದಂತಹ, ಅದರ ಪ್ರಮಾಣವನ್ನು ಮೀರಿರೋದು ಅಪರಿಚ್ಛೇದ್ಯ, ಪ್ರತ್ಯಕ್ಷದಿಂದ ಮೀರಿದಂತಹ ಸರ್ವಾಂತರಾತ್ಮತ್ವವೇನು, ಅನಂತ ವಿಶೇಷಣ ವಿಶಿಷ್ಟನಾದ ಬ್ರಹ್ಮಸ್ವರೂಪವನ್ನು ಶಾಸ್ತ್ರ ತಿಳಿಸುತ್ತೆ. ಉಪಾಸನಾ ಆರಾಧನಾ ಪ್ರಕಾರಗಳನ್ನು ತಿಳಿಸುತ್ತೆ. ಪ್ರಾಪ್ತಿಪೂರ್ವಕ ಅವನನ್ನು ಪಡೆದುಕೊಂಡು ಅವನ ಪ್ರಸಾದದಿಂದ ತಿಳಿಸುವಂತಹ ಫಲ ವಿಶೇಷವನ್ನು ತಿಳಿಸುತ್ತೆ. ಅದೇ ಅನಿಷ್ಟಕರಣ ಮೂಲ ನಿಗ್ರಹ ವಿಶೇಷ ವಿಷಯಂ, ಅನಿಷ್ಟಗಳನ್ನೆಲ್ಲ ಮಾಡಿದ್ರೆ ಅದರಿಂದ ಬರುವಂತಹ ನಿಗ್ರಹ, ಇವುಗಳನ್ನೆಲ್ಲ ತಿಳಿಸುವುದು ಶಾಸ್ತ್ರ. ಶಾಸ್ತ್ರಕ್ಕೆ ವಿಷಯವಾದದ್ದು ಇದು. ಪ್ರತ್ಯಕ್ಷಕ್ಕೆ ವಿಷಯವಾದದ್ದು ಎಲ್ಲ ಪಾಂಚಭೌತಿಕ ಪದಾರ್ಥಗಳು. ಶಾಸ್ತ್ರಕ್ಕೆ ವಿಷಯವಾದದ್ದು ಅತೀಂದ್ರಿಯವಾದ ವಿಷಯಗಳೇ ಬೇರೆ ಬೇರೆ ಆಯಿತು ಎರಡಕ್ಕೂ. ಆದ್ದರಿಂದ ಅದಕ್ಕೂ ಹೇಗೆ ವಿರೋಧ ಬರುತ್ತೆ? ವಿರೋಧ ಇಲ್ಲ ಅಂತ ತೋರಿಸ್ತಾರೆ. ಅದನ್ನು ಆ ಭಾಗವನ್ನು ಸುದರ್ಶನ ಸೂರಿಗಳು ವಿವರಿಸ್ತಾರೆ ಇಲ್ಲಿ. ಶಾಸ್ತ್ರ ಪ್ರತ್ಯಕ್ಷಯೋಹೋ ಬಾಧಕತ್ವ ಬಾಧ್ಯತ್ವೇ ನಿರಸ್ಯತಿ. ಬಾಧ್ಯ ಅನ್ನೋದು ಯಾವುದು ಬಾಧಿಸಲ್ಪಡುತ್ತೋ ಅದು, ಬಾಧಕ ಅನ್ನೋದು ಯಾವುದು ಬಾಧಿಸುತ್ತೋ ಅದು. ಬಾಧಕವಾದದ್ದು ಬಾಧ್ಯವನ್ನು ತಳ್ಳಿ ಹಾಕುತ್ತೆ. ಆದ್ದರಿಂದ ಇಲ್ಲಿ ಶಾಸ್ತ್ರವು ಪ್ರತ್ಯಕ್ಷವನ್ನು ತಳ್ಳಿ ಹಾಕುತ್ತೆ. ಶಾಸ್ತ್ರ ಬಾಧಕ, ಪ್ರತ್ಯಕ್ಷ ಬಾಧ್ಯ. ಪ್ರತ್ಯಕ್ಷದಲ್ಲಿ ಭೇದವಿದೆ, ಶಾಸ್ತ್ರ ಅಭೇದವನ್ನು ಹೇಳುತ್ತೆ. ಶಾಸ್ತ್ರ ಪ್ರತ್ಯಕ್ಷವನ್ನು ಬಾಧಿಸುತ್ತೆ, ಬಾಧ್ಯವಾದದ್ದು ಈ ಭೇದ ಪ್ರಪಂಚ ಎಲ್ಲ ಮಿಥ್ಯೆ, ತಳ್ಳಿ ಹಾಕುತ್ತೆ ಅಂತ ಹೇಳಿದ್ರು. ಅದನ್ನ ಈಗ ಇಲ್ಲಿ ನಿರಸನ ಮಾಡ್ತಾರೆ ಅಂದರು. ಪ್ರತ್ಯಕ್ಷ ಇತ್ಯಾದಿ. ಕಾಚತಿಮಿರಾದೇಹ ದೋಷತ್ವಂ ಕೈಶ್ಚಿದುಕ್ತಮಿತಿ ತಸ್ಯ ಸರ್ವಭೇದಾನುಗತತ್ವ ಅಭಾವಾತ್ ಅಯುಕ್ತಮಿತಿ ಅಭಿಪ್ರಾಯೇಣ ಅನಂತಭೇದ ವಿಷಯಂ ಇತಿ ಯುಕ್ತಂ. ಇಲ್ಲಿ ಹೇಳುವಾಗ ಈ ಅನಂತ ಭೇದ ವಿಷಯಂ ಅಂತ ಯಾಕೆ ಹೇಳಿದ್ರು ಭಾಷ್ಯಕಾರರು ಅನ್ನೋದನ್ನು ವಿವರಿಸ್ತಾರೆ. ಇಲ್ಲಿ ಅನಂತ ಭೇದ ವಿಷಯಂ ಅನಾದಿ ಭೇದ ವಾಸನಾಖ್ಯ ಅವರು ಹೇಳಿದ್ರು. ಅನಂತಿ ಭೇದ ವಾಸನಾಖ್ಯ ದೋಷದಾತಂ ಪ್ರತ್ಯಕ್ಷಂ ಅಂತ ಹೇಳಿದಾಗ ಅನಂತ ಭೇದ ವಿಷಯಂ ಅಂತ ಹೇಳಿದ್ರು. ಪ್ರತ್ಯಕ್ಷಂ ಅನಂತ ಭೇದ ವಿಷಯಂ ಅಂತ ಹೇಳಿದ್ರು. ಅನಂತವಾದ ದೋಷಗಳಿದೆ ಅದರಲ್ಲಿ, ಯಾವುದೋ ಕೆಲವಲ್ಲ. ಈಗ ಕಣ್ಣಿನ ತಿಮಿರ ದೋಷವಿದ್ದರೆ ಕಣ್ಣಿನಲ್ಲಿ, ಆಗ ಒಬ್ಬನಿಗೆ 2 ಚಂದ್ರ ಕಾಣಿಸ್ತಾ ಇದೆ, ಆದರೆ ಎಲ್ಲರಿಗೂ ಹಾಗೆ ಕಾಣೋದಿಲ್ವಲ್ಲ, ಕೆಲವರಿಗೆ ಮಾತ್ರವೇ ಕೇಳುತ್ತೆ. ಕೈಶ್ಚಿತ್ ಉಕ್ತಂ, ಕೆಲವರು ಹಾಗೆ ಹೇಳ್ತಾರೆ. ಇವಾಗ ಗಾಜಿನಲ್ಲಿ ಕೊಳೆ ಇದ್ಬಿಟ್ರೆ ಅವ್ರಿಗೆ ಅದರ ಸರಿಯಾಗಿ ಕಾಣೋದಿಲ್ಲ, ಅದರಿಂದ ಅವರು ತಪ್ಪಾಗಿ ಗ್ರಹಿಸಬಹುದು ವಿಷಯಗಳನ್ನು. ಇದೆಲ್ಲ ದೋಷಗಳು ಕೆಲವರು ಅಷ್ಟೇ ಹೇಳಿದ್ದಾರೆ, ಆದರೆ ಅದನ್ನು ನಾವು ಹೇಳ್ತಿಲ್ಲ. ಪೂರ್ವಪಕ್ಷರು ಹೇಳೋದು ಅನಂತವಾದ ದೋಷಗಳು ಬೇಕಾದಷ್ಟು, ಎಲ್ಲ ಭೇದಗಳು ಅನುಗತತ್ವ. ಈ ದೋಷಗಳು ಎಲ್ಲ ಭೇದದಲ್ಲೂ ಇಲ್ಲ, ಯಾಕೆಂದರೆ ಎಲ್ಲರಿಗೂ ಆ ರೀತಿ ಅನುಭವ ಆಗೋದಿಲ್ಲ. ಮತ್ತು ಅವರಿಗೆ ಕೆಲವು ವಿಷಯಗಳು ಹಾಗೆ ಕಾಣ್ಬೋದು, ಕೆಲವು ವಿಷಯಗಳು ಬೇರೆ ಥರ ಕಾಣ್ಬೋದು. ಆದ್ದರಿಂದ ಅದನ್ನು ಪೂರ್ವಪಕ್ಷ ಹೇಳುವಾಗ ಅನಂತ ಭೇದ ವಿಷಯ ಅಂತ ಹೇಳಿದ್ರು. ಕಾಚತಿಮಿರಾದಿ ಅಭಾವೇಪಿ ಕ್ವಚಿತ್ ದರ್ಶನಾತ್ ಅನ್ಯತ್ರ ಕಲ್ಪ್ಯತೆ ಚೇತ್. ಆ ರೀತಿಯಾದ ದೋಷ ಇಲ್ಲದೆ ಹೋದರೂ ಬೇರೆ ಕಡೆ ನಾವು ಭೇದವನ್ನು ಕಲ್ಪನೆ ಮಾಡ್ತೀವಿ, ಈ ರೀತಿ ದೋಷವಿದೆ ಅಂತ ಹೇಳಿದ್ರೆ. ವಾಕ್ಯತ್ವಾತ್ ವೇದಸ್ಯ,
ಪೌರುಷೇಯತ್ವಾದಿಕಂ ಕಲ್ಪ್ಯತಾಂ. ಇದನ್ನು ಹೇಳ್ತಾರೆ. ಇದು ನೈಯಾಯಿಕರು ಹೇಳುವಂತಹ ವಾದ. ವೇದ ಪೌರುಷೇಯವೇ ಅಪೌರುಷೇಯವೇ ಅಂತ ಹೇಳಿದ್ರೆ, ನೈಯಾಯಿಕರು ಪೌರುಷೇಯ ಅಂತ ಹೇಳಿದ್ರು. ಈಶ್ವರನಿಂದ ಸೃಷ್ಟಿಯಾಗೋದು. ಯಾಕೆ ಅಂದರೆ ಅದು ವೇದ ಪೌರುಷೇಯ ವಾಕ್ಯತ್ವಾತ್ ಮಹಾಭಾರತಾದಿ ವಾಕ್ಯವತ್ ಅಂತ ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ವೇದ ಪೌರುಷೇಯ ವಾಕ್ಯತ್ವಾತ್. ದೃಷ್ಟಾಂತ ಏನು ಅಂದರೆ ಮಹಾಭಾರತಾದಿ ವಾಕ್ಯವತ್. ಮಹಾಭಾರತ, ಕಾಳಿದಾಸಾದಿ ವಾಕ್ಯವತ್. ಇವರೆಲ್ಲ ರಚನೆ ಮಾಡಿರೋ ಗ್ರಂಥಗಳೆಲ್ಲ ವಾಕ್ಯದ ರೂಪದಲ್ಲಿದೆ. ವೇದವು ವಾಕ್ಯವಾದ್ದರಿಂದ ಪೌರುಷೇಯವಾಗಬೇಕು. ಹೀಗೆ ಅವರು ಆರ್ಗ್ಯೂ ಮಾಡ್ತಾರೆ. ವಾದ ಮಾಡುವಾಗ ನೈಯಾಯಿಕರು ಅದು ಬರೀ ಶಬ್ದಗಳೋ ವರ್ಣಗಳೋ, ಅದಕ್ಕೆ ಪೂರ್ವಮೀಮಾಂಸಕರು ವರ್ಣ ನಿತ್ಯತ್ವವನ್ನು ಸ್ಥಾಪನೆ ಮಾಡಿ ವೇದ ನಿತ್ಯತ್ವವನ್ನು ಹೇಳಿದ್ರು. ಆದರೆ ಭಾಷಿಕಾರರು ಹೇಳ್ತಾರೆ ವರ್ಣ ನಿತ್ಯತ್ವವೇ ಭೇದ ನಿತ್ಯತ್ವಕ್ಕೆ ಕಾರಣವಾಗುವುದಿಲ್ಲ, ವೇದ ನಿತ್ಯತ್ವಕ್ಕೆ ಕಾರಣವಾಗುವುದಿಲ್ಲ. ಯಾಕೆಂದರೆ ವರ್ಣ ನಿತ್ಯವಲ್ಲ ನಮ್ಮ ಸಿದ್ಧಾಂತದಲ್ಲಿ. ಅವರಿಗೆ ವರ್ಣ ನಿತ್ಯತ್ವವಿದೆ ಪೂರ್ವಮೀಮಾಂಸದಲ್ಲಿ. ಯಾಕೆ ಅಂದರೆ ಸೃಷ್ಟಿ ಪ್ರಳಯ ಪೂರ್ಣವಾಗಿ ಆಗೋದೇ ಇಲ್ಲ. ಯಾವತ್ತೂ ಹೀಗೇ ಇದೆ ಕದಾಚಿತ್ ಅನೀದೃಶ್ಯಂ ಇದಂ ಜಗತ್ತು ಅಂತ ಪೂರ್ವಮೀಮಾಂಸಕರು ಹೇಳಿದ್ರು. ಈ ರೀತಿ ಅಲ್ಲದೆ ಬೇರೆ ರೀತಿಯಲ್ಲಿ ಎಂದೂ ಇರೋದಿಲ್ಲ ಜಗತ್ತು. ಹಾಗೆ ಹೇಳಿದ್ರೆ ಈ ರೀತಿ ಸೃಷ್ಟಿ ಪ್ರಳಯ ಎಲ್ಲ ಏನೇನಾಗುತ್ತೋ ಜನ್ಮ ಮರಣ ಇಗಳು ನಡೀತಾನೇ ಇದೆ ಯಾವತ್ತೂ. ಆದ್ದರಿಂದ ಪಂಚಭೂತಗಳು ಪೂರ್ಣವಾಗಿ ಲಯ ಆಗೋದು ಅನ್ನೋದಿಲ್ಲ ಅವರಿಗೆ. ಪಂಚಭೂತಗಳು ಲಯ ಆಗದೆ ಹೋದರೆ, ಪಂಚಭೂತಗಳಲ್ಲಿ ಆಕಾಶದ ಗುಣ ಶಬ್ದ ಅದರಲ್ಲೆಲ್ಲ ವರ್ಣಗಳು ಸೇರಿದೆ. ಆ ವರ್ಣಗಳು ನಿತ್ಯವಾಗಿರ್ಬೇಕು. ಅವಾಗ ವರ್ಣ ನಿತ್ಯತ್ವವನ್ನು ಹೇಳಿ ವೇದ ನಿತ್ಯತ್ವವನ್ನು ಸ್ಥಾಪನೆ ಮಾಡ್ತಾರೆ ಅವರು. ಆದರೆ ಸಿದ್ಧಾಂತದಲ್ಲಿ ಅದನ್ನು ಭಾಷಿಕಾರರು ತಳ್ಳಿ ಹಾಕ್ತಾರೆ. ಮುಂದೆ ಬರುತ್ತೆ, ಆ ವಾದಗಳೆಲ್ಲ ಮುಂದೆ ಬರುತ್ತೆ. ಅದನ್ನೇ ಬೇರೆಯಾಗಿ ವಿಚಾರ ಮಾಡ್ತಾರೆ ಮುಂದೆ. ಆದ್ದರಿಂದ ಅದನ್ನು ವರ್ಣ ಬೇಕಾದರೂ ನಿತ್ಯ ಅಂತ ಹೇಳಿ ನೈಯಾಯಿಕರು ಹೇಳಿದ್ರು. ಪದಗಳನ್ನು ಬೇಕಾದರೂ ನಿತ್ಯ ಹೇಳ್ಬೋದು. ವಾಕ್ಯವನ್ನು ಹೇಗೆ ಅಪೌರುಷೇಯ ಅಂತ ಹೇಳ್ತೀರಾ? ವಾಕ್ಯ ಮಾಡಬೇಕಾದ್ರೆ ಒಬ್ಬ ಬುದ್ಧಿಪೂರ್ವಕವಾಗಿ ಪದಗಳನ್ನು ಸೇರಿಸಿ ಜೋಡಿಸಿ ಒಂದು ವಾಕ್ಯ ಮಾಡಬೇಕು. ಅರ್ಥ ಬರುವಂತಹ ವಾಕ್ಯ ಅಂತ ಹೇಳ್ತೀರಾ ನೀವು. ವೇದದಲ್ಲಿರೋದೆಲ್ಲ ಎಲ್ಲ ಸರಿಯಾದ ಅರ್ಥಗಳನ್ನು ಹೊಂದಿರುವ ವಾಕ್ಯಗಳು. ಯಾವುದು ಕೂಡ ಯಾರೋ ಒಬ್ಬ ಬುದ್ಧಿ ಇರದೆ ಮಾತಾಡೋದು, ಇಲ್ಲ ಕನಸಿನಲ್ಲಿ ನಾವು ಹೇಳೋ ಮಾತು, ಆ ರೀತಿ ಮಾತುಗಳಲ್ಲ ಇದು. ಚಿಕ್ಕ ಮಕ್ಕಳು ಆಡೋ ಮಾತುಗಳು ಆ ರೀತಿ ಮಾತಲ್ವಲ್ಲ. ವೇದದಲ್ಲಿ ಒಂದೊಂದು ವಾಕ್ಯಕ್ಕೂ ಸರಿಯಾದ ಒಂದು ಅರ್ಥವಿದೆ, ಉತ್ಕೃಷ್ಟವಾದ ಅರ್ಥವಿದೆ. ಅರ್ಥವತ್ತಾದ ಪದಗಳ ಸಮೂಹ ವಾಕ್ಯ. ಅಂತಹ ವಾಕ್ಯಗಳು ವೇದದಲ್ಲಿದೆ. ಅದನ್ನ ಯಾರಾದರೂ ಮಾಡಿರಲೇಬೇಕಲ್ಲ ಅಂತ ಊಹೆ ಮಾಡಿದ್ರು ಅವರು. ಅದಕ್ಕೆ ಅಪೌರುಷೇಯ ಹೇಗೆ ಹೇಳ್ತೀರಾ ಅಂತ ಹೇಳಿಬಿಟ್ರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಾಕ್ಯತ್ವಾತ್ ವೇದಸ್ಯ ಪೌರುಷೇಯತ್ವಾದಿಕಂ ಕಲ್ಪ್ಯತಾಂ ಇತಿ ಅಭಿಪ್ರಾಯ. ವೇದಕ್ಕೂ ಪೌರುಷೇಯ ಅಂತ ಹೇಳಬೇಕು ಅವಾಗ ನೀವು. ಯಾಕೆಂದ್ರೆ ವಾಕ್ಯತ್ವಾತ್ ಅಂತ ಹೇಳಿಬಿಟ್ಟು ಉಪಾಲಂಬ ಸೂಚಕ ಅಂತ ಶಬ್ದ. ವೇದಕ್ಕೂ ನೀವು ಅದು ದೋಷ ಮೂಲ ಅಂತ ಹೇಳಿದ್ರೆ ವಾಕ್ಯತ್ವಾತ್ ಅಂತ ಹೇಳಿ ಪೌರುಷೇಯ ಅಂತ ಹೇಳಿ ವೇದಕ್ಕೂ ಕೂಡ. ಅವಾಗ ಅದರಲ್ಲೂ ದೋಷ ಬಂತು ಅವಾಗ. ಯಾಕೆ ಅಂದರೆ ವಾಕ್ಯವಾದ್ದರಿಂದ ಪುರುಷಕೃತವಾದರೆ ದೋಷವಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಅದನ್ನು ಹಾಸ್ಯ ಮಾಡೋ ಹಾಗೆ. ದೋಷಜಾತಂ ಪ್ರತ್ಯಕ್ಷಂ ಅಂತ ಹೇಳಿದ್ರೆ ಅದೇ ದೋಷದಿಂದಲೇ ಶಾಸ್ತ್ರವು ನಿಮಗೆ ಉಂಟಾಗಿದೆ. ಯಾಕೆ ಅಂದರೆ ಇದು ಕೂಡ ಭೇದದಲ್ಲಿ ಸೇರಿಬಿಡ್ತು, ಭೇದ ವಾಸನೆಯಲ್ಲಿ ಶಾಸ್ತ್ರವು ಸೇರಿಬಿಡ್ತು ನಿಮಗೆ ಅಂತ ಹೇಳಿದ್ರು. ಏವಂ ಬಾಧ್ಯಬಾಧಕಯೋ ತುಲ್ಯ ದೋಷತ್ವೇನ, ಎರಡಕ್ಕೂ ಸಮಾನವಾದ ದೋಷ. ಆವಾಗ ಬಾಧ್ಯವು ಬಾಧಕವು ಸಮಾನ ದೋಷ. ಪ್ರಾಬಲ್ಯ ದೌರ್ಬಲ್ಯ ಅಭಾವ, ಒಂದು ಪ್ರಬಲ ಒಂದು ದುರ್ಬಲ ಅಂತ ಹೇಳೋಕ್ಕಾಗೋದಿಲ್ಲ. ದೋಷ ಸಮಾನವಾಗಿರುವಾಗ ಎರಡಕ್ಕೆ. ಪ್ರಾಬಲ್ಯಂ ದೌರ್ಬಲ್ಯಂ ಚ ಆಸ್ತಾಂ ತಥಾಪಿ ವಿರೋಧಾಭಾವಾತ್ ನ ಬಾಧ್ಯ ಬಾಧಕತ್ವ ಸಿದ್ಧಿ. ಪ್ರಬಲ ಅಥವಾ ದುರ್ಬಲ ಅನ್ನೋದು ಬೇರೆ ವಿಷಯ. ಪ್ರಬಲವಾಗಿ ಶಾಸ್ತ್ರವೇ ಪ್ರಬಲವಾಗಿರಲಿ, ಪ್ರತ್ಯಕ್ಷವೇ ದುರ್ಬಲವಾಗಿರಲಿ, ಆದರೂ ಅದಕ್ಕಿಂತ ಬೇರೆಯಾದ ಒಂದು ಮುಖ್ಯವಾದ ಕಾರಣವಿದೆ. ವಿಷಯಗಳೇ ಬೇರೆ ಎರಡಕ್ಕೂ ಅಂತ ಹೇಳಿದ್ರು. ಶಾಸ್ತ್ರ ಪ್ರತ್ಯಕ್ಷೋ ವಿಷಯ ಭೇದಂ ಆಹಾ. ಏನನ್ನು ತಿಳಿಸುತ್ತೆ ಶಾಸ್ತ್ರ, ಏನನ್ನು ಪ್ರತ್ಯಕ್ಷ ತಿಳಿಸುತ್ತೆ, ಇದುವೇ ಬೇರೆ ಬೇರೆಯಾಗಿದೆ. ಒಂದೇ ವಿಷಯವನ್ನು ತಿಳಿಸಿದ್ರೆ ಆಗ ವಿರೋಧ ಬರೋಕ್ಕೆ ಅವಕಾಶವಿದೆ. ತಿಳಿಸೋ ವಿಷಯಗಳೇ ಬೇರೆ. ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಪ್ರತ್ಯಕ್ಷಕ್ಕೆ ವ್ಯಾಪ್ತಿಯೇ ಇಲ್ಲ ಶಾಸ್ತ್ರ ತಿಳಿಸುವ ವಿಷಯಗಳಲ್ಲಿ. ಆದ್ದರಿಂದ ಪ್ರತ್ಯಕ್ಷ ಶಾಸ್ತ್ರವನ್ನು ಬಾಧಿಸೋಕ್ಕಾಗೋದಿಲ್ಲ. ವಿಷಯಗಳೇ ಬೇರೆ ಬೇರೆ. ತದುಪಾಸನಾದಿ ಮೊದಲಾದ ಆದಿಶಬ್ದೇನ
ಯಾಗ ದಾನ ದೇಹ ವಿವಕ್ಷಿತ, ಇದೆಲ್ಲ ಧರ್ಮ ಅಂತ ಹೇಳಲ್ಪಡುವುದು. ಯಾಗ ದಾನಗಳು ಮೊದಲಾದದೆಲ್ಲ ಧರ್ಮವನ್ನ ನಾವು ಪ್ರತ್ಯಕ್ಷವಾಗೋ ಅನುಮಾನವಾಗೋ ತಿಳಿಯಕ್ಕಾಗುವುದಿಲ್ಲ. ಜೈಮಿನಿಗಳು ಇದನ್ನೆಲ್ಲ ಸ್ಪಷ್ಟವಾಗಿ ಸ್ಥಾಪಿಸ್ತಾರೆ ಅದರಲ್ಲಿ. ಅದರಿಂದ ಸೂತ್ರಗಳಲ್ಲಿ ಹೇಗ್ಬಿಟ್ರು, ಧರ್ಮೇ ಅರ್ಥೇ ಅನುಪಲಬ್ಧೆ ತತ್ ಪ್ರಮಾಣಂ ಬಾದರಾಯಣಸ್ಯ ಪ್ರಮಾಣತ್ವ ಬಾದರಾಯಣರು ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಅರ್ಥೇ ಅನುಪಲಬ್ಧೆ ಅಂತ ಹೇಳಿದ್ರು. ಅದೇ ಧರ್ಮ ಅನ್ನೋದು ವೇದದಿಂದ ತಿಳಿಯುತ್ತೆ, ಅದು ಉಪಲಬ್ಧವಾಗುವುದಿಲ್ಲ ಪ್ರತ್ಯಕ್ಷದಲ್ಲಿಯೋ ಅನುಮಾನದಲ್ಲಿಯೋ. ಅದರಿಂದ ಬಾದರಾಯಣಸ್ಯ ಅನಪೇಕ್ಷತ್ವ ಅಂತಂದ್ರೆ ಅವರಿಗೆ ಬೇರೆ ಯಾವುದ ಪ್ರಮಾಣದ ಅಪೇಕ್ಷೆ ಇಲ್ಲ ವೇದಕ್ಕೆ, ಸ್ವತಃ ಪ್ರಮಾಣ ಅಂತಂದ ಜೈಮಿನಿ ಸ್ಥಾಪನೆ ಮಾಡ್ತಾರೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ. ತತ್ಪ್ರಾಪ್ತಿ ಮೋಕ್ಷ ತದಾದೀಕ ಫಲವಿಶೇಷ ತ್ರಿವರ್ಗ. ತ್ರಿವರ್ಗ ಫಲವೇನು, ಮೋಕ್ಷವೇನು, ಅನಿಷ್ಟಕರಣ ಏನು, ಪಾಪಗಳು ಮೊದಲಾದದ್ದು, ತುಲ್ಯ ದೋಷತ್ವಂ ವಿರೋಧಾಭಾವಶ್ಚ ಉಕ್ತ. ಅದರಿಂದ ನಾವು ಹೇಳುವ ಪ್ರಕಾರದಲ್ಲಿ ವಿಷಯಗಳೇ ಬೇರೆ ಆಗಿರೋದ್ರಿಂದ ಎರಡಕ್ಕೂ ಸಮಾನವಾದ ದೋಷವೂ ಅನ್ನೋದು ಹೇಳಕ್ಕಾಗುವುದಿಲ್ಲ, ವಿರೋಧವೂ ಇಲ್ಲ ಎರಡಕ್ಕೂ. ಆದ್ದರಿಂದ ವಿಷಯಗಳೇ ಬೇರೆ ಬೇರೆ. ಅದನ್ನ ಹೇಳ್ತಾ ಇದ್ದ ಇಲ್ಲಿ. ಪೂರ್ವಮೇವ ಸಮೂಲೋಚ್ಛೇದಿತ್ವಂ ಚ ಉಕ್ತಂ. ಅದು ಮುಂದೆ ಹೇಳಿದ್ರು, ವಕ್ಷ್ಯತೆ ಚ ಅನಾದಿ ಇತಿ. ಪ್ರಮಾಣ ಅಂದರೆ ಮೂಲವಾದ ಒಂದು ಪರಮಾರ್ಥ ಒಪ್ಕೊಳ್ಬೇಕು ಅನ್ನೇ ಅಲ್ಲಿ ಹೇಳಿದ್ದು. ಅವರು ಅನುಪಾಯತ್ವಾತ್ ಅಂತ ನವಾದೇ ಶೂನ್ಯವಾದಿನಾಮ್ ಅಂತ ಹೇಳಿದ್ರು. ಅದರಿಂದ ನೀವು ಮಾಡೋ ಇದರಲ್ಲಿ ನಿಮ್ಮ ಪ್ರಮಾಣದಲ್ಲಿ ಮೂಲವಾದ ಒಂದು ಪರಮಾರ್ಥವಾದ ದೋಷವಿಲ್ಲ, ಆದ್ದರಿಂದ ವಾದದಲ್ಲಿ ಅಧಿಕಾರವಿಲ್ಲ. ಅಧಿಕಾರ ಅನುಪಾಯತ್ವಾದ ನವಾದೇ ಶೂನ್ಯವಾದಿನಾಮ್ ಅಂತ ಹೇಳಿದಾಗೆ ಮೂಲವಾದ ಒಂದು ದೋಷ ಒಪ್ಕೊಂಡ್ರೆ ನೀವು ಸತ್ಯವಾಗಿದೆ ಅಂತ ಹೇಳಿದ್ರೆ ವಾದ ಮಾಡ್ಬೋದು. ಇಲ್ಲೇ ಹೋದರೆ ವಾದಕ್ಕೆ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. ಪ್ರಮಾಣಾಂತರೇಣ ಸದೋಷತ್ವ ಅನವಗತಿಶ್ಚ ಅರ್ಥಸಿದ್ಧ ಇತಿ ಹೇಳಿದ್ರು. ನಮ್ಮ ಸಿದ್ಧಾಂತದಲ್ಲಿ ದೋಷವಿಲ್ಲ ಅನ್ನೋದನ್ನ ಹೇಳ್ತಾರೆ. ಜ್ವಾಲಾಭೇದಾನುಮಾನ ವೈಷಮ್ಯ ಚತುಷ್ಟಯಂ ಅನುಸಂಧೆ ಇದೆಲ್ಲ ಇಲ್ಲಿ ಹೇಳಿದ್ರು. ಜ್ವಾಲಾಭೇದಾನುಮಾನ ಮೊದಲಾದದೆಲ್ಲ ಅಲಾತ ಚಕ್ರ, ಜ್ವಾಲಾಮೇಧಾನುಮಾನ ಇದೆಲ್ಲ ಶ್ರೀಭಾಷೆಯಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಅದೆಲ್ಲ ಒಂದು ಚಕ್ರದಲ್ಲಿ ಒಂದು ಕಡೆ ಬೆಂಕಿ ಹಾಕ್ಬಿಟ್ಟು ಆ ಚಕ್ರವನ್ನು ಸುತ್ತಿಸ್ತಾ ಇದ್ರೆ ಎಲ್ಲ ಕಡೆಯೂ ಒಂದು ಬೆಂಕಿಯ ರಿಂಗ್ ಇರೋ ಹಾಗೆ ಕಾಣುತ್ತೆ, ಅದು ಫೈರ್ ರಿಂಗ್ ಅಂತ ಹೇಳೋದು. ಆ ರೀತಿ ಇರೋ ಹಾಗೆ ಕಾಣುತ್ತೆ ಅಲಾತ ಚಕ್ರ ಅಂತ ಹೇಳ್ಬಿಟ್ಟು. ಅದು ಪ್ರತ್ಯಕ್ಷದಲ್ಲಿ ಪೂರ್ಣವಾಗಿ ಎಲ್ಲ ಕಡೆಯೂ ಬೆಂಕಿ ಇರೋ ಹಾಗೆ ಕಾಣುತ್ತೆ. ಆದರೆ ಅನುಮಾನ ನೋಡಿದ್ರೆ ಅಲ್ಲಿ ಒಂದೇ ಕಡೆ ಇರೋದು ಬೆಂಕಿ. ಅದು ಅದರ ಆಯಾ ಸ್ಥಳಗಳಲ್ಲಿ ಅದರ ಸಂಸರ್ಗ ಉಂಟಾಗಿ ಹೊರಗಡೆಯ ಗಾಳಿಗೆ ಅಲ್ಲೆಲ್ಲ ಹಾಗೆ ಬರುತ್ತೆ, ಬೆಂಕಿ ಇರೋ ಹಾಗೆ ಕಾಣುತ್ತೆ ಹೊರತು ಬೆಂಕಿ ಅನ್ನೋದು ಎಲ್ಲ ಕಡೆಯೂ ಇಲ್ಲ ಅಲ್ಲಿ. ಇದನ್ನೆಲ್ಲ ಇಲ್ಲಿ ನಾವು ವಿಚಾರ ಮಾಡ್ಬೋದು ಅಂತ ಹೇಳಿದ್ರು. ಹೇಗೆ ಪ್ರತ್ಯಕ್ಷದಲ್ಲಿ ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅಂತ ಹೇಳಿದ್ರೆ ವಿಷಯಗಳೇ ಬೇರೆ ಆಗಿರೋದ್ರಿಂದ ಇಲ್ಲಿ ನಮಗೆ ಆ ದೋಷ ಬರೋದಿಲ್ಲ. ಶಾಸ್ತ್ರಕ್ಕೂ ಪ್ರತ್ಯಕ್ಷಕ್ಕೂ ವಿರೋಧವೇ ಇಲ್ಲ, ವಿಷಯಗಳೇ ಬೇರೆ ಬೇರೆ ಅನ್ನೋದು ಪೂರ್ವ ಪಕ್ಷದಲ್ಲಿ. ಆ ವಿರೋಧ ನೀವು ಹೇಳಕ್ಕಾಗೋದಿಲ್ಲ, ಯಾಕೆಂದರೆ ಶಾಸ್ತ್ರವು ಭೇದದಲ್ಲಿಯೇ ಸೇರಿರೋದ್ರಿಂದ ಅದು ಭೇದ ವಾಸನೆಯಿಂದಲೇ ಬಂದಿರೋದು, ಅದು ಆವಿದ್ಯಕವೇ. ಆದ್ದರಿಂದ ನಿಮಗೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳಿದ್ರು. ಈಗ ಹೇಳ್ತಾರೆ ನಮ್ಮ ಶಾಸ್ತ್ರದ ಒಂದು ಪ್ರಮಾಣ ನಾವು ಹೇಗೆ ಒಪ್ಕೊಂಡಿದ್ದೀವಿ ಶಾಸ್ತ್ರ ಪ್ರಮಾಣವನ್ನು ಅನ್ನೋದನ್ನು ತಿಳಿಸ್ತಾರೆ. ಈಗ ಅನಾದಿ ನಿಧನ ಅವಿಚ್ಛಿನ್ನ ಪಾಠ ಸಂಪ್ರದಾಯತಾದಿ ಅನೇಕ ಗುಣ ವಿಶಿಷ್ಟಸ್ಯ ಶಾಸ್ತ್ರಸ್ಯ ಬಲೀಯಸ್ತ್ವಂ ವದತಾ ಪ್ರತ್ಯಕ್ಷ ಪಾರಮಾರ್ಥ್ಯಂ ಅವಶ್ಯಂ ಅಭ್ಯುಪಗಂತವ್ಯಂ ಇತಿ ಅಲಂ. ಇಲ್ಲಿ ಕೆಲವು ಬಿಟ್ಟೋಗಿದೆ, ಇಲ್ಲಿ ಪುಸ್ತಕದಲ್ಲಿ ನೋಡ್ಕೋಬೇಕಷ್ಟೇ. ಪ್ರತ್ಯಕ್ಷ ಪಾರಮಾರ್ಥ್ಯಂ ಅವಶ್ಯಂ ಅಭ್ಯುಪಗಂತವ್ಯಂ ಇತಿ ಅಲಂ ಅನೇನ ಶ್ರುತಿ ಶತ ವಿತತಿ ವಾತ ವೇಗ ಪರಾಹತ ಕುದೃಷ್ಟಿ ದುಷ್ಟ ಯುಕ್ತಿ ಜಾಲ ತೂಲ ನಿರಸನೇನ ಇತಿ ಉಪರಮ್ಯತೆ. ಶಾಂಕರ ಮತ ನಿರಸನ ಇಲ್ಲಿ ಮುಗಿಸ್ತಾರೆ ಭಾಷೆಗಾರರು. ಸಾಕು ಇಷ್ಟು ಮಾಡಿದ್ದು ವಾದ, ಇದೇನು ಪ್ರಯೋಜನ ಇಲ್ಲ, ಮುಂದೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಏನು ಒಪ್ಕೊಂಡಿದ್ದೀವಿ ಅಂದರೆ ಅನಾದಿ ನಿಧನ ಅಂತ ಹೇಳಿದ್ರು. ಆದಿ ನಿಧನವಿಲ್ಲದೆ ಇರೋದು. ಆದಿ ನಿಧನ ಯಾವುದಕ್ಕೆ ಇಲ್ಲವೋ ಅದು ಅನಾದಿ ನಿಧನ ಅಂತ ಅರ್ಥ. ಅಂದರೆ ಉತ್ಪತ್ತಿ ನಾಶವಿಲ್ಲದೆ ಇರೋದು ಅಂತ ಅರ್ಥ. ನಿಧನ ಅಂದರೆ ನಾಶ.
ಉತ್ಪತ್ತಿ ನಾಶವಿಲ್ಲದ ನಿತ್ಯವಾದ ಶ್ರುತಿ ಪ್ರಮಾಣವನ್ನು ನಾವು ಒಪ್ಕೊಂಡಿದ್ದೀವಿ. ಅದು ಹೇಗೆ ಬಂದಿದೆ ಶ್ರುತಿ ಅಂತ ಹೇಳಿದ್ರೆ, ಅವಿಚ್ಛಿನ್ನ ಪಾಠ ಸಂಪ್ರದಾಯಾದಿ ಅನೇಕ ಗುಣವಿಶಿಷ್ಟಸ್ಯ. ಅದು ಆಚಾರ್ಯ ಶಿಷ್ಯ ಪರಂಪರೆಯಿಂದ ಅವಿಚ್ಛಿನ್ನವಾಗಿ ಪಾಠ ಸಂಪ್ರದಾಯದಲ್ಲಿ ಬರ್ತಾ ಇದೆ. ಅದು ಎಂದಿಗೂ ಕೂಡ ಶಾಸ್ತ್ರಸ್ಯ ಬಲೀಯಸ್ತ್ವಂ ವದತ, ಶಾಸ್ತ್ರವು ಬಲವಾದದ್ದು ಅಂತ ಹೇಳುವಂತಹ ನಾವು ಪ್ರತ್ಯಕ್ಷ ಪಾರಮಾರ್ಥ್ಯಂ ಅವಶ್ಯಂ ಅಭ್ಯುಪಗಂತವ್ಯಂ. ಶಾಸ್ತ್ರವು ಬಲವಾದದ್ದು ಅಂತ ಹೇಳಿದ್ರು ಕೂಡ ಪ್ರತ್ಯಕ್ಷ ಪಾರಮಾರ್ಥ್ಯವನ್ನು ನಾವು ಒಪ್ಕೊಂಡಿದ್ದೀವಿ. ನಾವು ಪ್ರತ್ಯಕ್ಷವು ಪರಮಾರ್ಥವಾದದ್ದು ಅಂತ ಹೇಳ್ತೀವಿ. ಶಾಸ್ತ್ರವು ಹಾಗೆಯೇ ಹೇಳುತ್ತೆ, ನಿತ್ಯ ಅಂತ ಹೇಳಿಲ್ಲ ಪ್ರತ್ಯಕ್ಷವನ್ನ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಪ್ರತ್ಯಕ್ಷ ಪರಮಾರ್ಥವಾದದ್ದು. ಶಾಸ್ತ್ರ ಎಲ್ಲಿಯೂ ಮಿಥ್ಯೆ ಪ್ರತ್ಯಕ್ಷ ಅಂತ ಹೇಳಿಲ್ಲ. ಆದ್ದರಿಂದ ಇದನ್ನು ನಾವು ಒಪ್ಕೊಂಡಿರೋದ್ರಿಂದ ಈ ರೀತಿಯಾದ ಒಂದು ಶ್ರುತಿಚತ ವಿತತಿ ವಾತ ವೇಗ ಪರಾಹತ, ಸಾವಿರಾರು ಶ್ರುತಿಗಳಿಂದ ಶ್ರುತಿಗಳು ಅನ್ನುವ ಅದರ ಗಾಳಿಯಿಂದ ಹೊಡೆದು ಹಾಕಲ್ಪಟ್ಟ ಕುದೃಷ್ಟಿ ದುಷ್ಟ ತಪ್ಪಾದ ಅರ್ಥಗಳನ್ನು ಮಾಡುವುದು. ದೃಷ್ಟಿ ಅಂದರೆ ದೃಷ್ಟಿ ಮತ್ತು ಅಂದರೆ ಶಾಸ್ತ್ರ ದೃಷ್ಟಿ ಅಂತ ಹೇಳೋದು. ಶಾಸ್ತ್ರ ದೃಷ್ಟಿ ಇಲ್ಲದೆ ಇರೋದು, ಶಾಸ್ತ್ರಕ್ಕೆ ವಿರುದ್ಧವಾಗಿ ಅರ್ಥ ಮಾಡೋದು ಕುದೃಷ್ಟಿ ಅಂತ ಹೇಳೋದು. ಅದರಿಂದ ದುಷ್ಟವಾದ ಯುಕ್ತಿಜಾಲ. ವಿತತಿ ಅಂದ್ರೆ ವಿಸ್ತಾರವಾಗಿರೋದು ಅಂತ ಅರ್ಥ. ಅಲೆಗಳಂತೆ ವಿತತವಾಗಿರೋದು ಅಂದ್ರೆ ವಿಸ್ತಾರವಾಗಿ ಬಂದಿರೋದು, ಅದರ ಒಂದು ಪರಂಪರೆ ಅಂತ ಹೇಳ್ಬೋದು. ಯುಕ್ತಿಗಳ ಜಾಲ ಅನ್ನುವಂತಹ ತೂಲವನ್ನ, ಹತ್ತಿಯನ್ನ ನಿರಸನೇನ ಅದನ್ನು ತಳ್ಳಿ ಹಾಕಿಬಿಟ್ಟಿದ್ದೀವಿ. ಇನ್ನು ಸಾಕು, ಇನ್ನು ಇತಿ ಉಪರಮ್ಯತೆ, ಇನ್ನು ನಾವು ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡಲ್ಲ ಅಂತ ಹೇಳಿದ್ರು. ಶಾಂಕರ ಮತದ ನಿರಾಕರಣೆ ಇದುವರೆಗೂ ವಿಸ್ತಾರವಾಗಿ ಮಾಡಿದ್ರು. ಎಲ್ಲ ವಿಷಯವನ್ನು ಒಂದೊಂದಾಗಿ ಪರೀಕ್ಷೆ ಮಾಡಿ ಈಗ ಭೇದ ಇಲ್ಲಿ ತೂಲ ಅಂದ್ರೆ ಹತ್ತಿ ಕಾಟನ್. ತೂಲ ನಿರಸನ ಅಂದ್ರೆ ಈ ಗಾಳಿಯಿಂದ ಹತ್ತಿಗಳೆಲ್ಲ ಹಾರ್ಕೊಂಡು ಹೊರಟೋಗಿದೆ ಅಂತ ಅರ್ಥ. ವಾತ ವೇಗ ಶ್ರುತಿ ಶತ ವಿತತಿ, 100 ಶ್ರುತಿಗಳ ಪರಂಪರೆ ಅನ್ನುವಂತಹ ಒಂದು ಮಹಾ ಗಾಳಿ ಬಿರುಗಾಳಿ ಬಂದು ಅದರ ವೇಗದಿಂದ ತಳ್ಳಿ ಹಾಕಲ್ಪಟ್ಟ ಈ ಹತ್ತಿಗಳಂತೆ ಇರುವಂತಹ ಕುದೃಷ್ಟಿ, ಬೇರೆ ನಿಮ್ಮ ಯುಕ್ತಿಜಾಲಗಳು ಮೊದಲಾದದ್ದೆಲ್ಲ ಹತ್ತಿಯಂತೆ ಈ ಒಂದು ಬಿರುಗಾಳಿ ಅದನ್ನೆಲ್ಲ ಹೊಡೆದ್ಕೊಂಡು ಹೊರಟೋಯ್ತು, ಹಾರಿಸ್ಕೊಂಡು ಹೊರಟೋಯ್ತು ಅಂತ ಹೇಳ್ತಾರೆ. ತೂಲ ನಿರಸನ ಅಂತ ತಳ್ಳಿ ಹಾಕೋದು ಅಂತ ಹತ್ತಿಗಳನ್ನೆಲ್ಲ ತೌಡೂರಿಗೆ ತಳ್ಳಿ ಹಾಕ್ಬಿಟ್ಟಿದೆ ಈ ಬಿರುಗಾಳಿ ಬಂದು ಅಂತ. ನಿಮ್ಮ ಯುಕ್ತಿಗಳೆಲ್ಲ ಅಷ್ಟು ಲಘುವಾದದ್ದು ಅಂತ ಅರ್ಥ. ನೀವು ಹೇಳುವ ಯುಕ್ತಿಗಳು, ನೀವು ಹೇಳುವ ಪ್ರಮಾಣಕ್ಕೆ ಹೇಳುವ ಅರ್ಥಗಳು, ಯುಕ್ತಿಗಳೆಲ್ಲ ಭದ್ರವಾಗಿಲ್ಲ, ಲಘುವಾದದ್ದು, ಹತ್ತಿಯಂತೆ ಬಹಳ ಹಗುರವಾದದ್ದು. ನಮ್ಮದು ಒಳ್ಳೆ ಬಿರುಗಾಳಿಯಂತೆ ಬರುತ್ತೆ ನಮ್ಮ ವಾದಗಳು. ಈ ರೀತಿ ಶ್ರುತಿ ಪ್ರಮಾಣವನ್ನು ಒಪ್ಕೊಂಡಿರೋರು ಇದೆಲ್ಲ ಅದನ್ನ ತಳ್ಳಿ ಹಾಕ್ಬಿಡುತ್ತೆ ಅಂತ ಹೇಳಿದ್ರು. ತಳ್ಳಿ ಹಾಕ್ಬಿಟ್ಟಿದ್ದೀವಿ ಇದುವರೆಗೂ, ಅಷ್ಟು ಸಾಕು ಅಂತ ಹೇಳಿದ್ರು. ಅದನ್ನ ಹೇಳ್ತಾರೆ ಹಂಗೆ. ಅಥವಾ ಭಾಸ್ಕರ ಮತ್ತು ನಿರಾಕರಣ, ಅದು ಇಲ್ಲಿ ಹೇಳ್ತಾರೆ. ಮೂಲ ಉಚ್ಛೇದಿತ್ವ ಪ್ರಸಂಗಾಯ, ಮೂಲವನ್ನೇ ತಳ್ಳಿ ಹಾಕೋಸ್ಕರ ಪ್ರತ್ಯಕ್ಷ ಪಾರಮಾರ್ಥ್ಯಂ ವಕ್ತೇಯಂ ಇತ್ಯಾದಿ ಅನಾದಿ ಇತಿ. ಪ್ರತ್ಯಕ್ಷವು ಪರಮಾರ್ಥ ಅನ್ನೋದನ್ನು ಹೇಳಬೇಕು. ಅದನ್ನ ಸ್ಪಷ್ಟವಾಗಿ ನಮ್ಮ ಸಿದ್ಧಾಂತದಲ್ಲಿ ನಾವು ಹೇಳಿದ್ವಿ. ಶ್ರುತಿಯಲ್ಲಿ ಎಲ್ಲಿಯೂ ಆ ರೀತಿ ಮಿಥ್ಯೆ ಅಂತ ಹೇಳಿಲ್ಲ. ಶಬ್ದ ಸ್ವರೂಪ ಗ್ರಹಣ ವ್ಯುತ್ಪತ್ತಿ ತಾತ್ಪರ್ಯ ಲಿಂಗ ಗ್ರಹಣಾದೇಹೆ ಅಪೌರುಷೇಯತ್ವ ಅನುಮಾನ ಲಿಂಗಸ್ಯ ಪ್ರತ್ಯಕ್ಷ ಮೂಲತ್ವಾತ್ ತತ್ ಪಾರಮಾರ್ಥ್ಯಂ ಅವಶ್ಯ ಅಭ್ಯುಪೇತ್ಯಂ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರೆ ಸುದರ್ಶನ ಸೂರಿಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ಭಾಷಿಕಾರರ ವಾಕ್ಯಕ್ಕೆ ಇದು ವಿವರಣೆ. ಅನಾದಿ ನಿಧನ ಅಂತ ಹೇಳಿದ್ರಲ್ಲ, ಇದು ಅವಿಚ್ಛಿನ್ನ ಪಾಠ ಸಂಪ್ರದಾಯಾದಿ ಅಂತ ಹೇಳ್ಬಿಟ್ಟು ನಮಗೆ ಹೇಗೆ ಬಂದಿದೆ ಅಂತ ಹೇಳುವಾಗ ಅದಕ್ಕೆ ಒಬ್ಬ ಕರ್ತ ಇಲ್ಲ. ಅದೇ ಅವಿಚ್ಛಿನ್ನ ಪಾಠ ಸಂಪ್ರದಾಯ ಅನ್ನೋದು ಒಬ್ಬ ಕರ್ತ ಇಲ್ಲ ಅನ್ನೋದು ತಿಳಿಸುತ್ತೆ. ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಶ್ರುತಿ ಹೇಳುತ್ತೆ. ಅವನಿಗೆ ಉಪದೇಶ ಮಾಡಿದ, ಅವನಿಂದ ಎಲ್ಲ ಪ್ರವರ್ತನೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವನು ಕರ್ತ ಅಂತ ಎಲ್ಲಿಯೂ ಹೇಳಿಲ್ಲ, ಉಪದೇಶ ಮಾಡಿದ್ದಾನೆ ಅಂತಾನೆ ಶ್ರುತಿಗಳು ಹೇಳುತ್ತೆ ಸ್ಪಷ್ಟವಾಗಿ. ಆ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿಯೇ ಅವಿಚ್ಛಿನ್ನವಾಗಿ ಬರ್ತಾ ಇದೆ ಶ್ರುತಿ ಎಂದಿಗೂ ನಮಗೆ. ಆದ್ದರಿಂದ ನಮಗೆ ಅಪೌರುಷೇಯತ್ವ ನಿತ್ಯತ್ವ ಎಲ್ಲ ಚೆನ್ನಾಗಿ ಸಾಧಿಸ್ತೀವಿ. ಶ್ರುತಿ ಪ್ರಮಾಣವೂ ಇದೆ ಅದಕ್ಕೆ ಬೇಕಾದಷ್ಟು.
ಈಗ ಅದ್ವೈತದಲ್ಲಿ ಏನು ಹೇಳಿದ್ರು ಅಂದರೆ, ತಾತ್ಪರ್ಯ ಶ್ರುತಿಯ ತಾತ್ಪರ್ಯವನ್ನು ನಿಶ್ಚಯ ಮಾಡಿಬಿಟ್ವಿ ನಾವು, ಸನ್ಮಾತ್ರ ಬ್ರಹ್ಮ ಅಂತ ಹೇಳಿದ್ರು. ತಾತ್ಪರ್ಯ ನಿಶ್ಚಯ ಮಾಡ್ತೀರಲ್ಲ ನೀವು, ಈ ತಾತ್ಪರ್ಯ ಹೇಗೆ ನಿಶ್ಚಯ ಮಾಡ್ತೀರಾ? ಇದು ಪ್ರತ್ಯಕ್ಷ ಮೂಲವೇ. ಯಾಕೆ ಅಂದರೆ ಅಪೌರುಷೇಯ ಅನ್ನೋದು ಅನುಮಾನದಿಂದ ನೀವು ಮಾಡಬೇಕು. ಅನುಮಾನ ಲಿಂಗ. ಈ ತಾತ್ಪರ್ಯ ಲಿಂಗ ಗ್ರಹಣ ಹೇಗಾಗುತ್ತೆ ನಿಮಗೆ? ಶಬ್ದ ಸ್ವರೂಪ ಗ್ರಹಣ ಹೇಗಾಗುತ್ತೆ? ವ್ಯುತ್ಪತ್ತಿ ಹೇಗೆ ಬಂತು? ತಾತ್ಪರ್ಯ ಲಿಂಗ ಹೇಗೆ ಬಂತು? ಇದೆಲ್ಲ ಪ್ರತ್ಯಕ್ಷದಿಂದಲೇ ಬರಬೇಕು. ಇದೆಲ್ಲ ಪ್ರತ್ಯಕ್ಷದಿಂದ ಬರುತ್ತೆ. ಇವಾಗ ನಾವು ವೇದ ಒಬ್ಬರಿಗೆ ಹೇಳ್ಕೊಟ್ರೆ ಅದು ನನಗೆ ಪ್ರತ್ಯಕ್ಷದಿಂದ ಬಂದಿರೋದು, ಇನ್ನೊಬ್ಬರಿಗೆ ಪ್ರತ್ಯಕ್ಷದಿಂದ ಹೇಳ್ತೀನಿ. ಅದು ತಾತ್ಪರ್ಯ ಗ್ರಹಿಸೋದೆಲ್ಲ ಪ್ರತ್ಯಕ್ಷ ಮೂಲ. ಇದೆಲ್ಲ ನಮ್ಮ ಇಂದ್ರಿಯಗಳ ಮೇಲೆ ಇದೆಲ್ಲ ಅವಲಂಬಿಸಿದೆ. ಇಂದ್ರಿಯಗಳನ್ನು ಅಪೌರುಷೇಯತ್ವವನ್ನು ಅನುಮಾನದಿಂದ ತಿಳಿಬೇಕು. ಪ್ರತ್ಯಕ್ಷ ಮೂಲತ್ವಾತ್ ತತ್ ಪಾರಮಾರ್ಥ್ಯಂ ಅವಶ್ಯ ಅಭ್ಯುಪೇತ್ಯಂ ಅಂತ ಹೇಳಿದ್ರು. ಪ್ರತ್ಯಕ್ಷ ಪರಮಾರ್ಥ ಅನ್ನೋದು ಇದರಲ್ಲೇ ಸಿದ್ಧಿಸುತ್ತೆ ನಮಗೆ. ಪ್ರತ್ಯಕ್ಷ ಪರಮಾರ್ಥ ಅನ್ನೋದು ಇದನ್ನೆಲ್ಲ ನೀವು ಗ್ರಹಣ ಮಾಡೋದಾದರೆ ಪ್ರತ್ಯಕ್ಷ. ಮಿಥ್ಯೆ ಆದರೆ ಶ್ರುತಿಯನ್ನು ನೀವು ಇದೆಲ್ಲ ಹೇಗೆ ಗ್ರಹಿಸೋದಕ್ಕೆ ಹೇಗೆ ಗ್ರಹಿಸ್ತೀರಾ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾರೆ. ಅನ್ಯಸ್ಯ ಧರ್ಮಿಸ್ವರೂಪ ತದ್ಬಲೀಯಸ್ತ್ವ ಹೇತುಭೂತ ಗುಣ ಅಸಿದ್ಧಿ. ಅದರಿಂದ ನಿಮಗೆ ಇನ್ನೊಂದು ಧರ್ಮಿ ಸ್ವರೂಪವಾಗಲಿ, ಅದು ಬಲವಾದದ್ದು, ಮೊದಲಾದ ಕಾರಣಗಳು, ಮೊದಲಾದ ಗುಣಗಳು ಇದೆಲ್ಲ ಸಿದ್ಧಿಸೋದಿಲ್ಲ ಅಂತ ಅರ್ಥ. ಅದಕ್ಕೆ ಅದನ್ನ ಹೇಳ್ತಾ ಇದ್ದಾರೆ, ಹೇಗೆ ಪ್ರತ್ಯಕ್ಷವನ್ನು ಒಪ್ಕೊಳ್ಬೇಕು ಅಂತ. ಅನ್ಯಥಾ ಅಂತ ಇದು, ಅನ್ಯಥಾ ಧರ್ಮಿ ಸ್ವರೂಪ ತದ್ಬಲೀಯಸ್ತ್ವ ಹೇತುಭೂತ ಗುಣ ಅಸಿದ್ಧಿ. ಈಗ ಪ್ರತ್ಯಕ್ಷ ಒಪ್ಕೊಳ್ಳದೆ ಹೋದ್ರೆ ನಿಮಗೆ ಪ್ರತ್ಯಕ್ಷ ಮೂಲಕವೇ ಆಚಾರ ಶಿಷ್ಯ ಸಂಪ್ರದಾಯ ಎಲ್ಲ ಬರ್ತಾ ಇರೋದು. ಇದರಿಂದಲೇ ನೀವು ತಾತ್ಪರ್ಯ ಲಿಂಗವನ್ನೆಲ್ಲ ತಿಳ್ಕೊಳ್ತೀರಾ, ವ್ಯುತ್ಪತ್ತಿ ಎಲ್ಲ ತಿಳ್ಕೊಳ್ತೀರಾ. ಇದೆಲ್ಲ ಮಿಥ್ಯೆ ಆದರೆ ನಿಮ್ಗೆ ಹೇಗೆ ಧರ್ಮಿ ಸ್ವರೂಪ ಹೇಗೆ ಸಿಗುತ್ತೆ? ಅದು ಬಲವಾದದ್ದು ಅಂತ ತಿಳಿಯೋದಕ್ಕೆ ಹೇಗೆ ತಿಳಿಯುತ್ತೆ? ಇದೆಲ್ಲ ಏನು ಸಿಗೋದಿಲ್ಲ. ಇತಿ ಶಬ್ದೇನ ಅನ್ಯೇಷಾಂ ಅತಿ ಕುತರ್ಕಜಾಲಾನಾಂ ದೂಷಣಂ, ಅನ್ಯೇಷಾಮಪಿ ಕುತರ್ಕಜಾಲಾನಾಂ ದೂಷಣಂ ಉಕ್ತ ಪ್ರಯೋಜಕಾಂತರ್ಭೂತಂ ಇತಿ ಅಭಿಪ್ರಾಯ. ಅದರಿಂದ ಮಿಕ್ಕಿದೆಲ್ಲ ಬೇರೆ ದೂಷಣಗಳು ನೀವೇನು ಮಾಡ್ತೀರೋ ಅದೆಲ್ಲವೂ ಇದರಲ್ಲಿಯೇ ಅಂತರ್ಗತ ಅಂತ ಹೇಳಿದ್ರು. ಶ್ರುತಿಶತ ಇತಿ ಶತಶಬ್ದ ಶಾಖಾಭೇದ ಪರಃ. ಸ್ವಲ್ಪ ವಿವರಿಸ್ತಾರೆ ಇಲ್ಲಿ. ಶ್ರುತಿಶತ ಅಂತ ಹೇಳಿದ್ರೆ ಶ್ರುತಿಗಳು 4 ತಾನೇ ಹೇಳಲ್ಪಟ್ಟಿದೆ. ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವೇದ. ಅಂದರೆ ಶಾಖೆಗಳ ರೂಪದಲ್ಲಿ ಅನಂತವಾಗಿದೆ. ಶಾಖೆಗಳು ಅನಂತ. ವಿತತಿ ಶಬ್ದ ಪ್ರತಿಶಾಖಂ ವಾಕ್ಯ ಪರಂಪರಾಪರಃ. ಒಂದೊಂದು ಶಾಖೆಯಲ್ಲೂ ವಾಕ್ಯಗಳ ಪರಂಪರೆ. ಆ ರೀತಿ ಈ ಶ್ರುತಿಗಳು ಶ್ರುತಿ ಶತ ವಿತತಿ ಅಂತ ಹೇಳಿದ್ರಲ್ಲ, 106 ಶ್ರುತಿ ವಾಕ್ಯಗಳ ಪರಂಪರೆ ಬರ್ತಾ ಇದೆ, ಅನಂತವಾದದ್ದು. ಅದರಿಂದ ವಾತವೇಗ ಶಬ್ದೇನ ಪ್ರಾಬಲ್ಯಂ ಉಕ್ತಂ, ಬಲವಾದದ್ದು ಅಂತ ಹೇಳ್ಬಿಟ್ಟು ಅದು ದುರ್ಬಲವಾದದ್ದು ಅಂತ ತೋರಿಸುತ್ತೆ. ಸ್ಥೂಲ ಶಬ್ದೇನ ಪರಮತಸ್ಯ ದೌರ್ಬಲ್ಯಂ, ಬಹಳ ಹಗುರವಾಗಿದೆ ಅನ್ನೋ ತಿಳಿಸುತ್ತೆ. ನಹಿ ವಚನ ವಿರುದ್ಧ ತರ್ಕ ಪ್ರಬಲ ಇತಿ ಸ್ಪಷ್ಟ. ವಚನ ವಿರುದ್ಧವಾದ ತರ್ಕ ಅದು ಪ್ರಬಲವಾಗುವುದಿಲ್ಲ, ವಚನವು ಪ್ರಬಲವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬ್ರಹ್ಮಜ್ಞಾನ ಪಕ್ಷ ಪ್ರತಿಕ್ಷಿಪ್ತ. ಇದು ಬ್ರಹ್ಮನಿಗೆ ಅವಿದ್ಯೆ ಅಂತ ಹೇಳುವ ಪಕ್ಷವನ್ನು, ಅದ್ವೈತ ಪಕ್ಷವನ್ನು ಈಗ ನಿರಸನ ಮಾಡಿ ಆಯ್ತು ಇಲ್ಲಿಗೆ. ಇನ್ನು ಮುಂದೆ ಭೇದಾಭೇದವಾದಿಗಳನ್ನು ತಗೊಳ್ತಾರೆ. ಅದಾದಮೇಲೆ ಯಾದವ ಪ್ರಕಾಶರ ಮತ, ಅದೆರಡನ್ನು ಪರೀಕ್ಷೆ ಮಾಡ್ತಾರೆ. ಈಗ ದ್ವಿತೀಯೇತು ಪಕ್ಷೇ ಅಂತ ಆರಂಭದಲ್ಲಿ ಉಪಾಧಿ ಬ್ರಹ್ಮ ವ್ಯತಿರಿಕ್ತ ವಸ್ತ್ವಂತರ ಅನಭ್ಯುಪಗಮಾತ್ ಬ್ರಹ್ಮಣಿ ಏವ ಉಪಾಧಿ ಸಂಸರ್ಗಾತ್ ಔಪಾಧಿಕಾಃ ಸರ್ವೇ ದೋಷಾಃ ಬ್ರಹ್ಮಣ್ಯೇವ ಭವೇಯುಃ. ಇಲ್ಲಿ ಅಧಿಕಾರೋ ಅನುಪಾಯತ್ವಾತ್ ನವಾದೇ ಶೂನ್ಯವಾದಿನಾಂ ಅಂತ ಹೇಳಿದಾಗ, ಅಧಿಕಾರ ಇಲ್ಲ ವಾದ್ಯದಲ್ಲಿ ಶೂನ್ಯವಾದಿಗಳಿಗೆ ಅನ್ನೋ ವಾಕ್ಯವನ್ನ ಇಟ್ಟುಕೊಂಡು, ಯಾಕೆ ಅಂತ ಹೇಳಿದ್ರೆ ಪರಮಾರ್ಥವಾದ ಒಂದು ದೋಷ ಒಪ್ಕೊಂಡಿಲ್ಲ. ನೀವೇನು ಸಾಧಿಸ್ಬೇಕೋ ಅದು ಸಾಧಿಸೋಕ್ಕಾಗೋದಿಲ್ಲ ನೀವು ವಾದದಿಂದ. ಇಲ್ಲಿಯೂ ಅದೇ ದೋಷವನ್ನೇ ಹೇಳಿದ್ರು. ಅದಕ್ಕೆ ಭಾಸ್ಕರರು ಹೇಳಿದ್ರು, ಮೂಲವಾದ ಒಂದು ಪರಮಾರ್ಥವಾದ ದೋಷ ನಾವು ಒಪ್ಕೊಳ್ತೀವಿ, ಸತ್ಯವಾಗಿದೆ ಅಂತ. ಅವ್ರು ಹೇಳಿದ್ರು ನಮಗೆ ಇದು ಕೂಡ ಸತ್ಯವೇ ಆದದ್ದು, ಪ್ರಕೃತಿ ಸತ್ಯ ಅಂತ ಒಪ್ಕೊಂಡ್ರು. ಬ್ರಹ್ಮ ಮತ್ತೆ ಉಪಾಧಿ ಅಂತ ಹೇಳ್ತಾರೆ. ಅದಕ್ಕೆ ಉಪಾಧಿ ಅಂದರೆ ಇದೇ ಶರೀರ ಇಂದ್ರಿಯಗಳ ರೂಪದಲ್ಲಿರೋದೇ ಪ್ರಕೃತಿಯೇ, ಅದು ಉಪಾಧಿ ಅಂತ ಹೇಳಿದ್ರು.
ಬ್ರಹ್ಮವು ಸತ್ಯ, ಉಪಾಧಿಯು ಬ್ರಹ್ಮ ಸತ್ಯಂ ಜಗತ್ ಸತ್ಯಂ. ಜೀವೋ ಮಿಥ್ಯೈವ, ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದ್ರು. ಜೀವರುಗಳೆಲ್ಲ ಸತ್ಯವಲ್ಲ, ಉಪಾಧಿ ಸತ್ಯ, ಬ್ರಹ್ಮ ಒಂದು ಸತ್ಯ. ಆ ಉಪಾಧಿಯ ಸಂಸರ್ಗದಿಂದ ಬ್ರಹ್ಮನಿಗೆ ಜೀವಭಾವ ಬಂದಿದೆ ಅಂತ ಹೇಳಿದ್ರು. ಅವರು ಉಪಾಧಿಯು ಮಿಥ್ಯೆ ಅಂತ ಹೇಳಿದ್ರೆ, ಉಪಾಧಿ ಸತ್ಯ ಅಂತ ಹೇಳಿದ್ರು. ಆದರೆ ಜೀವಭಾವ ಅನ್ನೋದು ಮಿಥ್ಯೆ. ಶರೀರಗಳೆಲ್ಲ ಸತ್ಯವಾದ ಶರೀರಗಳಿದೆ, ಅದರಲ್ಲಿರೋ ಜೀವಾತ್ಮರುಗಳೆಲ್ಲ ಮಿಥ್ಯೆ. ಅವ್ರು ಯಾರೂ ಇಲ್ಲ ಒಳಗಡೆ, ಎಲ್ಲ ಬರೀ ಚಿಚ್ಛಾಯಾಪತಿ ಮೊದಲಾದ ದ್ವೈತ ಹೇಳುವಾಗೆ ಹೇಳಬೇಕು. ಅಂತಃಕರಣ ವೃತ್ತಿಗಳು ಅಂತ ಹೇಳಬೇಕು, ಮನಸ್ಸಿನ ವೃತ್ತಿಗಳು. ಬ್ರಹ್ಮ ಚೈತನ್ಯ, ಅದರಲ್ಲಿ ಚಂದ್ರನ ಒಂದು ರಿಫ್ಲೆಕ್ಷನ್ ಬೀಳುತ್ತಲ್ಲ ಸರೋವರಗಳಲ್ಲಿ, ಆ ರೀತಿ ದೇಹಗಳೆಲ್ಲ ಬ್ರಹ್ಮನ ಒಂದು ಬಿಂಬ, ಪ್ರತಿಬಿಂಬ ಬಿದ್ದು ಅದೆಲ್ಲ ಜೀವರಿರೋ ಹಾಗೆ ಕಂಡು ಬರ್ತಾ ಇದೆ ಅಂತ ಹೇಳೋದು. ಇದೆಲ್ಲ ಬಿಂಬ ಪ್ರತಿಬಿಂಬವಾದ ಮೊದಲಾದದ್ದು ಈ ಅಂತಃಕರಣದಲ್ಲಿ ಫಲಿತವಾಗುತ್ತೆ. ಅಂತಃಕರಣ ವೃತ್ತಿ, ಅಂತಃಕರಣ ಅನ್ನೋದು ಅಚೇತನ. ಅಚೇತನವು ಮಿಥ್ಯೆ ಅಂತ ಶಂಕರ ಪಕ್ಷದಲ್ಲಿ ಹೇಳಿದ್ರೆ, ಇವರು ಅಚೇತನ ಸತ್ಯ ಅಂತ ಹೇಳಿದ್ರು. ಶರೀರ ಅನ್ನೋದು ಸತ್ಯ. ನಿಜವಾಗಿ ಒಂದು ಉಪಾಧಿ ಬ್ರಹ್ಮನನ್ನೇ ಹಿಡ್ಕೊಂಡು ಬಿಟ್ಟಿದೆ. ಅವ್ರು ಹೇಳಿದ್ದು, ರಾಮಾನುಜರು ಹೇಳ್ತಾರೆ, ಅವ್ರು ಹೋಗ್ಲಿ ಅದು ಮಿಥ್ಯೆಯಾದ ಉಪಾಧಿ ಬ್ರಹ್ಮನಿಗೆ ಇಟ್ಕೊಂಡಿದೆ ಅಂತ ಹೇಳಿದ್ರು. ನೀವು ನಿಜವಾಗಿ ದೋಷ ಹಿಡ್ಕೊಂಡ್ಬಿಟ್ರೆ ಅದು ಹೇಗೆ ಹೋಗುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಇನ್ನೂ ಹೆಚ್ಚು ದೋಷ ಬರುತ್ತೆ ಅಂತ ಹೇಳ್ಬಿಟ್ಟು, ಉಪಾಧಿ ಅನ್ನೋದು ಸತ್ಯ, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಬ್ರಹ್ಮ ದ್ವಿತೀಯ ಪಕ್ಷೆ ಉಪಾಧಿ ಬ್ರಹ್ಮ ವ್ಯತಿರಿಕ್ತ ವಸ್ತುವಂತರ ಅನಭ್ಯುಪಗಮಾತ್. ಉಪಾಧಿಯನ್ನು ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವ ವಸ್ತುವೂ ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಬ್ರಹ್ಮಣ್ಯೇವ ಉಪಾಧಿ ಸಂಸರ್ಗಾತ್, ಈ ಉಪಾಧಿ ಬ್ರಹ್ಮನೊಡನೆ ಸಂಸರ್ಗ ಹೊಂದಿ ಔಪಾಧಿಕಾ ಸರ್ವೇ ದೋಷಾ ಬ್ರಹ್ಮಣ್ಯೇವ ಭವೇಯು. ಆ ಉಪಾಧಿ ಕಾರಣದಿಂದ ಬರುವ ದೋಷಗಳೆಲ್ಲ ಯಾರಿಗೆ ಬರುತ್ತೆ? ಬ್ರಹ್ಮನಿಗೆ ಬರಬೇಕು. ನಿಜವಾದ ಉಪಾಧಿ ಸಿಗಾಕೊಂಡ್ಬಿಟ್ಟಿದೆ ಬ್ರಹ್ಮನಿಗೆ ಅಂತ ಹೇಳ್ಬಿಟ್ಟು, ತತಶ್ಚ ಅಪಹತ ಪಾಪ್ಮತ್ವಾದಿ ನಿರ್ದೋಷ ಶ್ರುತಯ ಸರ್ವಾ ವಿಹನ್ಯಂತೆ. ಎಲ್ಲ ನಾಶವಾಗ್ಬಿಡುತ್ತೆ. ಅಪಹತ ಪಾಪ್ಮತ್ವಾದಿ ಶ್ರುತಿಗಳಿಗೆಲ್ಲ ವಿರೋಧ ಬಂತು ಅವಾಗ. ಯಥಾ ಅವ್ರು ಹೇಗೆ ಹೇಳ್ತಾರೆ ಅಂದರೆ, ತಿಳಿತಿಲ್ಲ, ಘಟಾಕಾಶಾದೇಹ ಪರಿಚ್ಛಿನ್ನತೆಯ ಮಹಾಕಾಶಾತ್ ವೈಲಕ್ಷಣ್ಯಂ ಪರಸ್ಪರ ಭೇದಶ್ಚ ದೃಶ್ಯತೆ ತತ್ರಸ್ಥಾ ದೋಷಾಃ ವಾ ಗುಣಾ ವಾ ಅನವಚ್ಛಿನ್ನೆ ಮಹಾಕಾಶೆ ನ ಸಂಬಧ್ಯಂತೆ. ಏವಂ ಉಪಾಧಿಕೃತ ಭೇದ ವ್ಯವಸ್ಥಿತ ಜೀವಗತಾಃ ದೋಷಾಃ ಅನುಪಹಿತೆ ಪರೇ ಬ್ರಹ್ಮಣಿ ನ ಸಂಬದ್ಧಂತೆ. ಅವ್ರು ವಾದ ಮಾಡೋದು ಈ ರೀತಿ. ಹೇಗೆ ಅವ್ರು ಹೇಳಿದ್ರು, ಒಂದು ಘಟ, ಒಂದು 100 ಘಟಗಳಿಡ್ತೀವಿ, 100 ಪಾರ್ಟ್ಸ್ ಘಟಗಳಿಟ್ರೆ ಒಂದೊಂದರಲ್ಲೂ ಒಂದೊಂದು ಚಿಕ್ಕ ಆಕಾಶ ಇದೆ ಒಳಗಡೆ, ಅದಕ್ಕೆ ಘಟಾಕಾಶ ಅಂತ ಹೆಸರು. ಹೊರಗಡೆ ಇರೋದು ಮಹಾಕಾಶ. ಈ ಘಟಗಳೆಲ್ಲ ಒಡೆದು ಬಿಟ್ರೆ ಎರಡು ಒಂದೇ ಆಗ್ಬಿಡುತ್ತೆ. ಘಟಾಕಾಶವು ಮಹಾಕಾಶವು ಒಂದೇ ಆಗೋಯ್ತು. ಅಲ್ಲಿ ಇನ್ನೊಂದು ಬೇರೆ ಒಂದು ಆಕಾಶ ಅನ್ನೋದು ಇಲ್ಲ. ಆ ಚಿಕ್ಕ ಆಕಾಶದಲ್ಲಿ ಕೆಲವು ದೋಷ ಇರಬಹುದು, ಆ ದೋಷ ಈ ಮಹಾಕಾಶಕ್ಕೆ ಬರೋದಿಲ್ವಲ್ಲ. ಹಾಗೆ ಈ ಜೀವರುಗಳೆಲ್ಲ ಈ ಶರೀರದ ಒಳಗಡೆ ಇದ್ದಾರಲ್ಲ, ಇವರ ದೋಷ ಎಲ್ಲ ಬ್ರಹ್ಮನಿಗೆ ಬರೋದಿಲ್ಲ. ಬ್ರಹ್ಮ ನಿರ್ದುಷ್ಟವಾದದ್ದು, ಬ್ರಹ್ಮನಿಗೆ ದೋಷ ಹೇಳಕ್ಕೆ ಯಾರಿಗೂ ಇಷ್ಟವಿಲ್ಲ. ಆದ್ದರಿಂದ ಬ್ರಹ್ಮ ನಿರ್ದುಷ್ಟ ಅಂತಾನೆ ಹೇಳಬೇಕು. ಆದರೆ ಜೀವಭಾವ ಹೇಗೆ ಬಂತು? ಜೀವನಿಗೆ ದೋಷ ಇದೆಯಲ್ಲ, ಅದು ಹೇಗೆ ಬಂತು? ಜೀವನೇ ಇಲ್ಲ ಅಂದ್ಬಿಟ್ರು. ಜೀವನೇ ಇಲ್ಲ, ಆದರೆ ಪ್ರಕೃತಿ ಅನ್ನೋದು ಇದೆ, ಪ್ರಕೃತಿಯಿಂದ ಬಂದಿದೆ ಅವನಿಗೆ ಅಂತ ಹೇಳ್ತಾರೆ. ಘಟಾಕಾಶಕ್ಕೆ ಪರಿಚ್ಛಿನ್ನವಾಗಿದೆ, ಅದು ಲಿಮಿಟೆಡ್ ಬೌಂಡ್ ಸ್ಪೇಸ್. ಅದು ಮಹಾಕಾಶಾತ್ ವೈಲಕ್ಷಣ್ಯಂ, ಅದು ಬೇರೆ ಆಗೋಯ್ತು. ಅಲ್ಲಿಗೆ ಒಂದೊಂದು ಘಟವೂ ಬೇರೆ ಬೇರೆ ಆಗೋಯ್ತು, ಅದರಲ್ಲೂ ಒಂದೊಂದು ಆಕಾಶ ಇದೆ. ಪರಸ್ಪರ ಭೇದಶ್ಚ ದೃಶ್ಯತೆ, ಪರಸ್ಪರ ಘಟಗಳಲ್ಲಿ ಭೇದವು ಇದೆ, ಇದು ಬೇರೆ ಅದು ಬೇರೆ ಅಂತ ತಿಳಿಯುತ್ತೆ ನಮಗೆ. ತತ್ರಸ್ಥಾಹ ದೋಷಾಹ ವಾ ಗುಣವ, ಅದರ ಒಳಗಡೆ ಇರುವ ದೋಷ ಗುಣಗಳೆಲ್ಲ ಏನೇನಿದೆಯೋ ಅನವಚ್ಛಿನ್ನೆ ಮಹಾಕಾಶೇನ ಸಂಬದ್ಧಂತೆ, ಈ ಮಹಾಕಾಶಕ್ಕೆ ಸಂಬಂಧಿಸೋದಿಲ್ಲ ಅದು. ಹೀಗೆ ಉಪಾಧಿಕೃತ ಭೇದ ವ್ಯವಸ್ಥಿತ ಜೀವಗತಃ, ಇದರಿಂದಲೇ ಈ ಉಪಾಧಿಯಿಂದ ಈ ಬ್ರಹ್ಮ ಅನ್ನೋದು ಒಂದು ಎಲ್ಲ ಕಡೆಯೂ ಇದೆ. ಅಲ್ಲಲ್ಲಿ ಶರೀರ ಒಂದು ಘಟಗಳ ಥರ, ಆ ಶರೀರದ ಒಳಗಡೆ ಎಲ್ಲ ಒಂದೊಂದು ಜೀವ ಇರೋ ಹಾಗೆ ಕಾಣಿಸ್ತಾ ಇದೆ ನಮಗೆ ಅಂತ ಹೇಳಿದ್ರು. ಈ ರೀತಿ ನಿರೂಪಣೆ ಮಾಡ್ತಾರೆ. ಅನುಪಹಿತೆ ಪರೇ ಬ್ರಹ್ಮಣಿ, ಇದಕ್ಕೆ ಸಂಬಂಧಿಸದೇ ಇರುವಂತಹ ಬ್ರಹ್ಮನೊಡನೆ ಸಂಬಂಧಿಸೋದಿಲ್ಲ. ಅದು ಯಾವುದು ಮುಚ್ಚಿಲ್ವೋ
ಈ ಪ್ರಕೃತಿಯಿಂದ ಮುಚ್ಚಲ್ಪಡದೇ ಇರುವಂತಹದ್ದು. ಅದು ಆ ಬ್ರಹ್ಮನಿಗೆ ಪ್ರಕೃತಿಯಿಂದ ಅಲ್ಲಲ್ಲಿ ಬ್ರಹ್ಮ ಸ್ವಲ್ಪ 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 ಮುಚ್ಚಲ್ಪಟ್ಟಿದೆ, ಆಕಾಶಗಳ ಥರ. ಹಾಗೆ ಘಟಾಕಾಶದ ಥರ ಮುಚ್ಚದೇ ಇರುವಂತಹ ಬ್ರಹ್ಮದ ಭಾಗ ಇದೆಯಲ್ಲ, ಅದು ದೋಷವಿಲ್ವಲ್ಲ, ಬ್ರಹ್ಮನಿಗೆ ದೋಷ ಇಲ್ಲ. ಹಾಗೆ ಹೇಳಿದ್ರೆ ನೈತತೆ ಉಪಪದ್ಯತೆ ಅಂದರು. ಇದು ನೀವು ಸಕಾರಣವಾಗಿ ಇಲ್ಲ, ಇದು ಉಪಪನ್ನವಾಗೋದಿಲ್ಲ. ಉಪಪತ್ತಿ ಅಂದರೆ ಸಕಾರಣವಾಗಿರೋದು, ಸರಿಯಾದ ಕಾರಣಗಳಿಂದ ನಿರೂಪಣೆ ಮಾಡಿಲ್ಲ ನೀವು. ಯಾಕೆ? ನಿರವಯವಸ್ಯ ಆಕಾಶಸ್ಯ ಅನವಚ್ಛೇದ್ಯಸ್ಯ ಘಟಾದಿಭಿಃ ಛೇದ ಅಸಂಭವಾತ್. ಆಕಾಶವು ನಿರವಯವಿ. ಆ ನಿರವಯವಾದ ಆಕಾಶವನ್ನ ಛೇದಿಸಕ್ಕಾಗೋದಿಲ್ಲ ಘಟ ಮೊದಲಾದವುಗಳು. ತೇನೈವ ಆಕಾಶೇನ ಘಟಾದೇಹ ಸಂಯುಕ್ತ. ಇದೆಲ್ಲ ಆಕಾಶದ ಜೊತೆನೇ ಸಂಬಂಧಿಸಿದೆ. ಬ್ರಹ್ಮಣೋಪಿ ಅಚ್ಛೇದ್ಯತ್ವಾತ್ ಬ್ರಹ್ಮೈವ ಉಪಾಧಿ ಸಂಯುಕ್ತಂ ಸ್ಯಾತ್. ಈ ಆಕಾಶವು ಹೇಗೆ ನಿರವಯವಿಯಾಗಿ ಅದನ್ನು ಬೇರೆ ಬೇರೆ ಭಾಗ ತೆಗೆದು ಅದರೊಳಗಡೆ ಕತ್ತರಿಸಕ್ಕಾಗೋದಿಲ್ಲ. ಈ ದೋಷ ಅದಕ್ಕೆ ಬರಲೇಬೇಕು. ಅದು ಬರದೇ ಇರೋಕ್ಕಾಗೋದಿಲ್ಲ. ಮಹಾಕಾಶಕ್ಕೂ ಬರುತ್ತೆ. ಈ ಘಟ ಹೋದರೆ ಅದರಲ್ಲಿರೋ ದೋಷವೆಲ್ಲ ಮಹಾಕಾಶಕ್ಕೆ ಬಂತು. ಆದ್ದರಿಂದ ಇರೋವರೆಗೂ ಅದರಿಂದ ಬೇರೆ ಆಗಿರ್ಬೋದು. ಅದು ಹೋದರೆ ಒಂದೇ ಆಗ್ಬಿಡುತ್ತೆ ಅವಾಗ. ಆಗ ಬಂತಲ್ಲ ಆಕಾಶಕ್ಕೆ ದೋಷ ಒಂದು. ಎರಡನೆಯದು, ಆಕಾಶ ನಿರವಯವಿ. ಅದನ್ನು ಈ ರೀತಿ ಬೇರೆ ಬೇರೆಯಾಗಿ ಭಾಗಗಳಾಗಿ ಕತ್ತರಿಸಿ ತೆಗೀಕಾಗೋದಿಲ್ಲ. ಛೇದ ಅಸಂಭವಾತ್. ಬೇರೆ ಬೇರೆ ಭಾಗವಾಗಿ ಕತ್ತರಿಸಿ ತೆಗೀಕಾಗೋದಿಲ್ಲ, ಅನವಚ್ಛೇದ್ಯವಾದದ್ದು ಅದು. ಅದೇ ರೀತಿ ಬ್ರಹ್ಮನಿಗೂ ಅದೇ ರೀತಿ. ಆದ್ದರಿಂದ ಇದು ನೀವು ಹೇಳೋದು ಬ್ರಹ್ಮನಿಗೆ ಉಪಾಧಿ ಬರಬೇಕು ಪೂರ್ಣವಾಗಿ ಅಂತ ನೀವು ಹೇಳಬೇಕಾಗತ್ತೆ. ಯಾಕೆಂದರೆ ಇದು ಉಪಪತ್ತಿಗಳಿಲ್ಲ ಇದ್ರಲ್ಲಿ, ನೀವು ಸರಿಯಾದ ಕಾರಣಗಳನ್ನು ಹೇಳ್ತಿಲ್ಲ. ಇಲ್ಲಿ ವಿವರಿಸ್ತಾರೆ. ದ್ವಿತೀಯ ಶ್ಲೋಕೋಕ್ತಸ್ಯ ಕ್ರಮೇಣ ಭಾಸ್ಕರ ಮತಂ ನಿರಾಕರೋತಿ ದ್ವಿತೀಯೇತು ಇತ್ಯಾದಿನ. ಆರಂಭದಲ್ಲಿ ಪರಂಬ್ರಹ್ಮ ಇವಾಜ್ಞಂ ಬ್ರಹ್ಮ ಪರಿಗತಿಂ ಸಂಸರಿತತ್ ಪರೋಪಾಧ್ಯಾಲೀಡಂ ವಿವಶಂ ಅಂತ ಹೇಳಿದ್ರು. ಅಶುಭಸ್ಯ ಆಸ್ಪದಮಿತಿ ಅಂತ ಹೇಳ್ಬಿಟ್ಟು ಮಂಗಳ ಶ್ಲೋಕಗಳಲ್ಲಿ ಎರಡನೇ ಶ್ಲೋಕ, ವೇದಾರ್ಥ ಸಂಗ್ರಹದ ಎರಡನೇ ಶ್ಲೋಕ ಅಲ್ಲಿ ಹೇಳುವಾಗ ಪರಂಬ್ರಹ್ಮ ಇವ ಅಜ್ಞಂ ಭ್ರಮ ಪರಿಗತಂ ಸಂಸರತಿ ತತ್. ಇದು ಶಾಂಕರ ಪಕ್ಷ. ಪರಬ್ರಹ್ಮನಿಗೆ ಅವಿದ್ಯೆ ಹೇಳ್ಕೊಂಡು ಭ್ರಮ ಪರಿಗತಂ ಭ್ರಮೆಯಿಂದ ಸುತ್ತಲ್ಪಟ್ಟು ಸಂಸರತಿ ಸಂಸಾರವನ್ನು ಮಾಡ್ತಾ ಇದೆ ಶಂಕರ ಪಕ್ಷ. ಪರೋಪಾಧ್ಯಾಲೀಢಂ, ಪರ ಉಪಾಧಿ ಆಲೀಢಂ, ಸತ್ಯವಾದ ಒಂದು ಉಪಾಧಿಯಿಂದ ಅದು ಮುಚ್ಚಲ್ಪಟ್ಟಂತಹದ್ದು. ಅದು ವಿವಶಂ ಅಂದರು. ಈ ಸಂಸಾರಕ್ಕೆ ಕರ್ಮವಶವಾಗ್ಬಿಟ್ಟಿದೆ, ಸಂಸಾರದಲ್ಲಿ ಕಷ್ಟಪಡ್ತಾ ಇದೆ ಅಂತ ಹೇಳಿದ್ರು. ಇದು ಎರಡನೆಯ ಪಕ್ಷ. ಅಶುಭಸ್ಯ ಆಸ್ಪದಂ ಅನ್ನೋದು ಮೂರನೆಯ ಪಕ್ಷ ಆ ಶ್ಲೋಕದಲ್ಲಿ. ಆ ಶ್ಲೋಕದ ಎರಡನೆಯ ಭಾಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಿತೀಯ ಶ್ಲೋಕೋಕ್ತ ಕ್ರಮೇಣ, ಎರಡನೇ ಶ್ಲೋಕ ಇದು. ಮೊದಲನೆಯ ಶ್ಲೋಕ ಅಶೇಷ ಚಿರಚಿದ್ವಸ್ತು ಶೇಷಿಣೆ ಶೇಷಶಾಯಿನೇ, ಅದು ಮೊದಲನೆಯ ಶ್ಲೋಕ. ಎರಡನೆಯದು ಪರಂಬ್ರಹ್ಮ ಇವಾಜ್ಞಂ ಅನ್ನೋದು ವೇದಾರ್ಥ ಸಂಗ್ರಹದ ಆರಂಭದಲ್ಲಿ ಎರಡನೇ ಶ್ಲೋಕ. ಅದನ್ನ ಈಗ ದ್ವಿತೀಯೇತು ಅಂತ ಇಲ್ಲಿ ವಿಚಾರ ಮಾಡ್ತಿದ್ದಾರೆ. ಮಿಥ್ಯಾತ್ವ ಪ್ರಯುಕ್ತ ಅನುಪಪತ್ತಿ ಅಪ್ರಸಂಗೇಪಿ. ಮೊದಲ ಪಕ್ಷದಲ್ಲಿ ಹೇಳಿದ್ರು ಮಿಥ್ಯೆ ದೋಷವೇ, ಮೂಲ ದೋಷವೇ ಮಿಥ್ಯೆ ಅಂತ ಹೇಳಿದ್ರೆ ನೀವು ಅದನ್ನು ನಿರೂಪಣೆ ಮಾಡೋಕ್ಕಾಗಲ್ಲ ಅಂತ ಏನೇನು ಅನುಪಪತ್ತಿಗಳನ್ನು ಹೇಳಿದ್ರು, ಅದು ಇಲ್ಲಿ ಬರೋದಿಲ್ಲ ನಿಮ್ಮ ಪಕ್ಷದಲ್ಲಿ. ಅದರ ಪ್ರಸಂಗವಿಲ್ಲಿಲ್ಲ. ಅನುಪಪತ್ತಿ ಅಪ್ರಸಂಗೇಪಿ ಜೀವ ಬ್ರಹ್ಮ ಸ್ವರೂಪ ಐಕ್ಯ ನಿಬಂಧನ ದೋಷ ಭವಂತ್ಯೇವ. ಜೀವ ಬ್ರಹ್ಮದ ಸ್ವರೂಪ ಐಕ್ಯ, ಅದರಿಂದ ಬರುವಂತಹ ದೋಷಗಳು ಬಂದೇ ಬರುತ್ತೆ. ಯಾಕೆಂದರೆ ಜೀವರುಗಳಿಗೆಲ್ಲ ಬ್ರಹ್ಮನಿಗೆ ನಿಜವಾದ ಉಪಾಧಿ ಸೇರಿಕೊಂಡು ಜೀವಭಾವ ಬಂದಿದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ತು ಅಂತ ಹೇಳೋದು ಶಬ್ದಾಭಿಪ್ರಾಯ. ದ್ವಿತೀಯೇತು ಪಕ್ಷೇ ಅಂತ ಆರಂಭಿಸಿದ್ರಲ್ಲ, ಅದು ಎರಡನೇ ಪಕ್ಷದಲ್ಲಿ ತು ಅನ್ನೋದಕ್ಕೆ. ಈ ಪಕ್ಷದಲ್ಲಾದರೂ ಜೀವಬ್ರಹ್ಮ ಐಕ್ಯ ಅಂದರೆ ಜೀವರುಗಳಿಗೆಲ್ಲ ಇಲ್ವೇ ಇಲ್ಲ, ಒಬ್ಬರೇ ಅಂತ ಹೇಳೋದ್ರಿಂದ ಜೀವಬ್ರಹ್ಮದಲ್ಲಿ ಐಕ್ಯವನ್ನು ಹೇಳಬೇಕು. ಆ ದೋಷಗಳು ಬಂದೇ ಬರುತ್ತೆ ಆವಾಗ. ಬ್ರಹ್ಮಣ್ಯೇ ಉಪಾಧಿ ಸಂಸರ್ಗಸ್ಯ ಹೇತು. ಉಪಾಧಿ ಬ್ರಹ್ಮ ವ್ಯತಿರಿಕ್ತ ವಸ್ತುವಂತರ ಅನಭ್ಯುಪಗಮಃ. ಬ್ರಹ್ಮನಿಗೆ ಹೇಗೆ ಉಪಾಧಿ ಸಂಬಂಧ ಬಂದಿದೆ ಅಂತ ಹೇಳ್ತೀರಾ ಅಂದರೆ, ಬ್ರಹ್ಮ ಉಪಾಧಿ ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ಒಪ್ಕೊಂಡಿಲ್ಲ ನೀವು ಅಂತ ಹೇಳಿದ್ರು. ಉಪಾಧಿ ವ್ಯತಿರಿಕ್ತ ವಸ್ತುವಂತರ ಅನಭ್ಯುಪಗಮಃ. ಬ್ರಹ್ಮನನ್ನು ಬಿಟ್ಟರೆ ಉಪಾಧಿಯನ್ನು ಒಪ್ಕೊಂಡಿದ್ದಾರೆ. ಆ ಉಪಾಧಿ ಅವಾಗ ಬ್ರಹ್ಮನಿಗೆ ಬರಬೇಕು.
ಸಂಸರ್ಗ ಬ್ರಹ್ಮನಿಗೆ ಉಂಟಾಗಬೇಕು. ವ್ಯತಿರಿಕ್ತ ಶಬ್ದ ಈಶ್ವರತ್ವ ಆಕಾರಾತ್ ಜೀವತ್ವ ಆಕಾರ ವಿಶೇಷಣ ಭೇದ ಅನುವಾದಪರ. ಇದೆಲ್ಲ ಈಶ್ವರ ಜೀವ ಮೊದಲಾದ ಇದೆಲ್ಲ ಭೇದಗಳು ಇಲ್ಲ. ಬೇರೆ ವಸ್ತುವಂತರ ಇಲ್ಲ ಅಂತ ಹೇಳಿದ್ರೆ ಜಗತ್ ಸೃಷ್ಟಿ ಹೇಳಬೇಕು. ಜಗತ್ ಸೃಷ್ಟಿಯನ್ನು ಹೇಳಬೇಕಾದ್ರೆ ಈಶ್ವರನನ್ನು ಒಪ್ಕೊಳ್ಬೇಕು. ಅದಾದ ಮೇಲೆ ಜಗತ್ತಿನಲ್ಲಿ ಬರುವ ಚತುರ್ವಿಧ ಸೃಷ್ಟಿ ಹೇಳಬೇಕು. ಅದಕ್ಕೆ ಎಲ್ಲ ಚೇತನಗಳು, ಬದ್ಧ ಚೇತನ, ಇವುಗಳೆಲ್ಲ ಒಪ್ಕೊಳ್ಬೇಕು. ಅದರಿಂದ ಈಶ್ವರನನ್ನು ಒಪ್ಕೊಂಡು ಈ ಚೇತನರನ್ನು ಒಪ್ಕೊಂಡು 2 ಹಂತದಲ್ಲಿ ಆಗುತ್ತೆ ಈ ಅವಿದ್ಯೆಯ ಕಾರ್ಯ ಅನ್ನೋದು. ಮೊದಲು ಮೂಲಾವಿದ್ಯಾ ತೂಲಾವಿದ್ಯಾ ಅಂತ 2 ವಿಧವಾಗಿ ಹೇಳ್ತಾರೆ ಅನೇಕ ಗ್ರಂಥಗಳಲ್ಲಿ. ಅದ್ವೈತದಲ್ಲಿ ಮೂಲವಾದ ಅವಿದ್ಯೆ ಬ್ರಹ್ಮನಿಗೆ ಸೇರಿಕೊಂಡು ಈಶ್ವರ ಭಾವ ಬರುತ್ತೆ. ಆಗಲೇ ಅವನು ಬಹುಸ್ಯಾಂ ಪ್ರಜಾಯೇಯ ಅಂತ ಸಂಕಲ್ಪ ಮಾಡೋದು. ಸಂಕಲ್ಪ ಮಾಡಿದ್ರೆ ಹೋಯ್ತು ಅಲ್ಲಿಗೆ ಅದ್ವೈತ. ಆದ್ದರಿಂದ ಅದು ಆಗಲೇ ಈಶ್ವರ ಭಾವ ಬಂದ್ಬಿಟ್ಟಿದೆ ಅವಿದ್ಯೆಯಿಂದ. ಅದಾದ ಮೇಲೆ ಪ್ರಜಾಯೇಯ ಅಂತ ಹೇಳುವಾಗ ವಿಕ್ಷೇಪ ಶಕ್ತಿ ಅವಿದ್ಯೆಗೆ ಅನೇಕ ಜೀವರುಗಳು ಇರೋ ಹಾಗೆ ಕಂಡು ಬರೋದು. ಈ ರೀತಿ ಹೇಳೋದು. ಇದೆಲ್ಲವೂ ಇಲ್ಲಿ ಸೇರಿಕೊಂಡು ಅದೆಲ್ಲ ಅರ್ಥದಲ್ಲಿ ತಿಳ್ಕೊಳ್ಬೇಕು ನಾವು. ಅಂದರು ವ್ಯತಿರಿಕ್ತ ಅಂದರೆ ಉಪಾಧಿ ಬ್ರಹ್ಮರಿಗಿಂತ ಬೇರೆಯಾದ ಯಾರು ಇಲ್ಲ ಅಂದರೆ ಈಶ್ವರನೂ ಇಲ್ಲ, ಜೀವರುಗಳು ಇಲ್ಲ ಅಂತ ಅರ್ಥ. ಸೃಷ್ಟಿ ಮಾಡೋನು ಇಲ್ಲ, ಸೃಷ್ಟವಾದ ಪದಾರ್ಥಗಳು ಇಲ್ಲ ಅಂತ ಅರ್ಥ. ಅಲ್ಲಿ ಎರಡಕ್ಕೂ ವ್ಯತ್ಯಾಸವಿದೆ. ಈಶ್ವರ ಸೃಷ್ಟಿ ಮಾಡಬೇಕು ಎಲ್ಲವನ್ನು, ಅವನು ಸರ್ವಜ್ಞ ಸರ್ವಶಕ್ತ ಇದೆಲ್ಲ ಹೇಳಬೇಕು. ಇದೆಲ್ಲ ಹೇಳಿ ಎಲ್ಲ ವ್ಯವಹಾರ ಅಂತ ಹೇಳಬೇಕು. ಹಾಗೆಯೇ ಅರ್ಥ ಮಾಡಬೇಕು ಇವರು ಕೂಡ. ಯಾಕೆ ಅಂದರೆ ಬ್ರಹ್ಮನನ್ನು ಬಿಟ್ಟು ಬೇರೆ ಚೇತನನ್ನು ಒಪ್ಕೊಂಡಿಲ್ಲ ಅವರು. ವಸ್ತುವಂತರ ಶಬ್ದ ಧರ್ಮಿ ಅಂತರ ವಾಚಿ. ಇನ್ನೊಂದು ಧರ್ಮಿ ಇಲ್ಲ ವಸ್ತುವಂತರ ಅಂತ ಹೇಳಿದ್ರೆ ಅಂತ ಹೇಳಿ. ಆಕಾರ ಭೇದ ಅಭ್ಯುಪಗಮೇಪಿ ಧರ್ಮ್ಯೇಕತ್ವ ಅಭ್ಯುಪಗಮಾತ್ ಬ್ರಹ್ಮಣ್ಯೇವ ಉಪಾಧಿ ಇತಿ ತತ್ಕೃತ ದೋಷಾ ತತ್ರೈವ ಸ್ಯುಹು. ಆಕಾರ ಭೇದ ಒಪ್ಕೊಂಡಿದ್ದಾರೆ ಅಂದರೆ ಜೀವರುಗಳಿದ್ದಾರೆ, ಈಶ್ವರ ಇದ್ದಾನೆ, ಪ್ರಾಣಿಗಳಿದೆ, ದೇವ ಮನುಷ್ಯ ಇದೆಲ್ಲ ಇದೆ. ಆದರೆ ಎಲ್ಲರಲ್ಲಿಯೂ ಇರೋ ಧರ್ಮಿ ಒಬ್ಬನೇ ಬ್ರಹ್ಮ. ಆದ್ದರಿಂದ ಆ ಬ್ರಹ್ಮನಿಗೆ ಈ ಉಪಾಧಿಗಳೆಲ್ಲ ಸೇರ್ಕೊಳ್ಬೇಕು ಅನ್ನೋದು. ಅದರಿಂದ ಏನು ಕಷ್ಟ ಬರುತ್ತೆ ಅಂದರೆ ಹೇಳ್ತಾರೆ, ನಿರ್ದೋಷ ಶ್ರುತಿ ಬಾಧಂ. ನಿರ್ದೋಷ ಶ್ರುತಿ ಬಾಧಿಸಲ್ಪಡುತ್ತೆ. ಅಪಹತ ಪಾಪ್ಮ ಮೊದಲಾದ ಶ್ರುತಿಗಳು ದೋಷವೇ ಇಲ್ಲ ಅಂತ ಹೇಳುವ ದೋಷವನ್ನು ದೂರದಿಂದಾನೆ ತಳ್ಳಿ ಹಾಕೋ ಬ್ರಹ್ಮನಿಗೆ ಉಪಾಧಿ ಹೇಗೆ ಸೇರಿಕೊಳ್ಳುತ್ತೆ? ಆಮೇಲೆ ಅವನನ್ನ ಆ ಉಪಾಧಿಯಿಂದ ಅವನನ್ನು ಬಿಡಿಸೋರು ಯಾರು ಬೇರೆ? ಇನ್ನೊಬ್ಬ ಬ್ರಹ್ಮ ಬೇಕು ಅವನು ಬಿಡಿಸೋದಕ್ಕೆ. ತಾನಿಗೆ ಬಂದ ದೋಷ ತಾನೇ ಹೇಗೆ ಬಿಡಿಸ್ಕೊಳ್ತಾನೆ? ಆ ಶಕ್ತಿ ಇದ್ರೆ ದೋಷವೇ ಬರಬಾರ್ದಾಗಿತ್ತು ಬ್ರಹ್ಮನಿಗೆ. ಅದೆಲ್ಲ ವಿಚಾರ ಮಾಡ್ತಾರೆ. ಅದು ಹೇಳ್ತಾರೆ, ಯಥಾ ತತ್ರಸ್ಥ ದೋಷ ಹಾವ ಗುಣವ. ಅದಕ್ಕೆ ಅವರು ಕೊಡೋ ಉತ್ತರ ಇದು, ಘಟಾಕಾಶದಲ್ಲಿ ಹೇಗೆ ಬರೋದಿಲ್ವೋ ಹಾಗೆ ಅಂತ ಹೇಳ್ಬಿಟ್ಟು. ಅಲ್ಪತ್ವಂ ಅಭಿಮತ ವಿನಿಯೋಗ ವಿಶೇಷ ಅನರ್ಹತ್ವಂ ಚ ಘಟಾಕಾಶಸ್ಯ ದೋಷ ಅಂತ ಹೇಳಿದ್ರು. ಅದು ಏನೇನು ಘಟಾಕಾಶದಲ್ಲಿ ದೋಷಗಳು ಅಂದರೆ ಅದು ಅಲ್ಪವಾಗಿದೆ, ಯಾವ್ಯಾವ ಪ್ರಯೋಜನಕ್ಕೆ ಬೇಕೋ ಅದು ಉಪಯೋಗಿಸ್ಕೊಳ್ಳೋಕ್ಕಾಗದೇ ಇರಬಹುದು. ಘಟದಲ್ಲಿರುವ ಆಕಾಶವನ್ನು ಮೊದಲಾದೆಲ್ಲ ಅದರಲ್ಲಿರುವ ದೋಷಗಳು ಅಂತ ಹೇಳಿದ್ರು. ಅಭಿಮತ ವಿನಿಯೋಗ ವಿಶೇಷ ಅರ್ಹತ್ವಂ ಮಹತ್ವಂಚ ಗುಣ. ಇದರಲ್ಲಿ ಬ್ರಹ್ಮನಿಗೆ ಬೇರೆ ಆಗ, ಯಾಕೆ ಅಂದರೆ ಎಲ್ಲ ಕಡೆಯೂ ಇರೋದ್ರಿಂದ ಅದನ್ನು ಹೇಗೆ ಬೇಕಾದರೂ ಉಪಯೋಗಿಸ್ಬೋದು ಅಂತ ಅರ್ಥ. ವಿನಿಯೋಗ ವಿಶೇಷ ಅಂದರೆ ಬ್ರಹ್ಮನಿಗೆ ಅಪರಿಚ್ಛಿನ್ನವಾಗಿರೋದ್ರಿಂದ ಮಹತ್ವವಿದೆ ಅದಕ್ಕೆ. ಇದು ಅಲ್ಪತ್ವ, ಅದು ಒಂದು ದೋಷವೇ. ತದುಭಯಂ ಮಹಾಕಾಶೆ ನ ಪ್ರಸಜೇತೆ, ಬರೋದಿಲ್ಲ ಮಹಾಕಾಶದಲ್ಲಿ, ಇದೆಲ್ಲ ದೋಷಗಳು ಬರೋದಿಲ್ಲ. ಆದ್ದರಿಂದ ಬ್ರಹ್ಮನಲ್ಲಿ ದೋಷವಿಲ್ಲ ಅಂತ ಹೇಳಿದ್ರು. ಘಟಾಕಾಶದಲ್ಲಿ ದೋಷಗಳು ಬರುತ್ತೆ, ಅಲ್ಪವಾಗಿದೆ, ಅದು ಮಹತ್ತಾಗಿದೆ. ಈ ಅಲ್ಪತ್ವ ಅನ್ನೋ ದೋಷ ಮಹತ್ತಾದ ಆಕಾಶಕ್ಕೆ ಬರೋದಿಲ್ವಲ್ಲ ದೋಷ ಅಂತ ಹೇಳ್ತಾರೆ. ಘಟ ಕರಕಾದಿ ಅವಚ್ಛಿನ್ನ ಆಕಾರ ಪರಸ್ಪರ ಭೇದಕ್ಕೆ ದೃಶ್ಯತೆ. ಅದರಲ್ಲಿ ಪರಸ್ಪರ ಭೇದ ಅಂತ ಹೇಳಿದ್ರೆ ಘಟಕ್ಕಿಂತ ಒಂದು ಘಟಕ್ಕಿಂತ ಇನ್ನೊಂದು ಘಟದಲ್ಲಿ ಭೇದ, ಅಥವಾ ಅದು ಘಟ ಕರಕ ಒಂದು ತಟ್ಟೆ ಥರ ಮಾಡೋದು, ಇನ್ನೊಂದು ಚಿಕ್ಕ ಕುಡಿಕೆ ಮಾಡೋದು ಮೊದಲಾದದ್ದೆಲ್ಲ ಬೇರೆ ಬೇರೆ ಅವಾಂತರ ಭೇದಗಳೆಲ್ಲ ಅದರಲ್ಲಿ ಇರುತ್ತೆ. ಪರಸ್ಪರ ಭೇದಗಳು ಅದೆಲ್ಲ ಇರಬಹುದು. ನೈ ಘಟಾವಚ್ಛಿನ್ನ ಆಕಾಶ ಕಾರ್ಯಂ ಕರಕಾವಚ್ಛಿನ್ನ ಆಕಾಶೆ ಸಂಭವತಿ. ಕಾರ್ಯಗಳೆಲ್ಲ ಬೇರೆ ಬೇರೆ ಆಗುತ್ತೆ. ಒಂದೊಂದು ಆಕಾರದಲ್ಲಿ ಅದು ತಟ್ಟೆಯ ರೂಪದಲ್ಲಿದ್ದರೆ ಅದನ್ನು ಬೇರೆ ಪ್ರಯೋಜನಕ್ಕೆ ಉಪಯೋಗಿಸ್ಬೇಕು, ಘಟದ ರೂಪದಲ್ಲಿದ್ದರೆ ಅದು ಬೇರೆ ಕೆಲಸ ಮಾಡುತ್ತೆ. ಹೀಗೆಲ್ಲ ಬೇರೆ ಬೇರೆ ಆಗುತ್ತೆ. ಆದ್ದರಿಂದ ಇದೆಲ್ಲ ಉಪಾಧಿಕೃತ ಪರಸ್ಪರ ಭೇದೇನ ಗುಣದೋಷ ವ್ಯವಸ್ಥಾನ್ವಿತ. ಅದೆಲ್ಲ ಉಪಾಧಿಯ ರೂಪದಿಂದಲೇ
ಗುಣದೋಷ ವ್ಯವಸ್ಥೆ ಎಲ್ಲ ಆಗ್ತಾ ಇರೋದು. ಘಟದ ರೂಪದಲ್ಲಿರೋದ್ರಿಂದಲೇ ಅದನ್ನ ಹಾಗೆ ಉಪಯೋಗಿಸ್ಬೋದು. ಕರ್ಕದ ರೂಪ ಒಂದು ಬಳೆ ಥರ ಇರ್ಬೋದು, ಅಥವಾ ಒಂದು ತಟ್ಟೆ ಥರ ಇರ್ಬೋದು. ಇದಲ್ಲೆಲ್ಲ ಆ ರೂಪ ಆಗಿರೋದ್ರಿಂದ ತಾನೇ ಅದಕ್ಕೆ ಬೇರೆ ಬೇರೆ ಪ್ರಯೋಜನ ಮೊದಲಾದ ಬರೋದು. ಅದೆಲ್ಲ ಉಪಾಧಿಯಿಂದ ಬರುತ್ತೆ ಅಂತ ಹೇಳಬೇಕು. ಗುಣದೋಷದ ವ್ಯವಸ್ಥೆ ಎಲ್ಲ ಆಗ ಅಂತ ಹೇಳ್ತಾರೆ. ಆ ರೀತಿ ಜೀವರುಗಳು ಹಾಗೆ ಅಂತ ಹೇಳಿದ್ರು. ಏವಂ ಉಪಾಧಿಗತ ಪರಸ್ಪರ ಭೇದೇನ ಗುಣದೋಷ ವ್ಯವಸ್ಥಾನ್ವಿತಃ ಜೀವಾಹ. ಜೀವರುಗಳು ಹೀಗೆ ಅವರ ಉಪಾಧಿಯ ಭೇದದಿಂದ ಹೀಗೆ ಈ ರೀತಿಯ ಒಬ್ಬೊಬ್ಬರಿಗೂ ಸುಖ ದುಃಖಗಳು ಬೇರೆ ಬೇರೆ ರೀತಿ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಸುಖ ದುಃಖಗಳು ಬರುತ್ತೆ. ತದ್ಗತ ಗುಣದೋಷ ಅಶನ ಪರಬ್ರಹ್ಮಣಿ ಸಂಬಂಧಿಯಂತೆ. ಪರಬ್ರಹ್ಮನಿಗೆ ಇದೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ನಿರ್ದೋಷತ್ವ ಶ್ರುತೀನಾಂ ಸಾವಕಾಶತ್ವಾತ್ ನ ತತ್ರ ಬಾಧ ಪ್ರಸಂಗ ಇತ್ಯರ್ಥಃ. ಅದರಿಂದ ಅದಕ್ಕೂ ಅವಕಾಶವಿದೆ. ಸಾವಕಾಶ ಅಂದರೆ ನಿರವಕಾಶಂ ಅಪವಾದಸ್ಯ ಬೀಜಂ ಅನ್ನೋದು ನ್ಯಾಯ ದರ್ಶನದಲ್ಲಿ ಹೇಳ್ತಾರೆ. ಅವಕಾಶವಿಲ್ಲದೆ ಹೋದರೆ ಅದನ್ನು ಎಕ್ಸೆಪ್ಷನ್ ಕೊಡಬೇಕು. ಅದಕ್ಕೆ ಎಕ್ಸೆಪ್ಷನ್ ಫಾರ್ ದ ರೂಲ್ ಅಂತ ಹೇಳೋ ಹಾಗೆ ಎಲ್ಲ ಒಂದು ರೂಲ್ ಮಾಡಿಬಿಟ್ರೆ ಕೆಲವುದಕ್ಕೆ ಅವಕಾಶವಿಲ್ಲದೆ ಹೋಗುತ್ತೆ. ಅದಕ್ಕೂ ಅವಕಾಶ ಕೊಡಬೇಕು. ಅದು ನಿರವಕಾಶವಾಗಿ ಸಾಧ್ಯವಿಲ್ಲ. ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಅಂತ. ಅದಕ್ಕೆ ಎಕ್ಸೆಪ್ಷನ್ ಹೇಳಬೇಕು. ಇದನ್ನು ಬಿಟ್ಟು ಇದಕ್ಕೆಲ್ಲ ಅಂತ ಹೇಳಬೇಕು. ಅವಾಗ ಒಂದು ಜನರಲ್ ರೂಲ್ ಮಾಡಿದ್ರೆ. ಆದ್ದರಿಂದ ಇದು ನಿರ್ದೋಷ ಶ್ರುತಿಗೆ ಅವಕಾಶ ಇದೆ. ನಾವು ಕೊಡ್ತಾ ಇದ್ದೀವಿ ಅವಕಾಶ. ಹೇಗೆ ಅಂದರೆ ಮಹಾಕಾಶದಲ್ಲಿ ದೋಷ ಬರಲ್ವಲ್ಲ, ಘಟಾಕಾಶದಲ್ಲಿ ತಾನೇ ದೋಷ ಬರೋದು. ಮಹಾಕಾಶದಲ್ಲಿ ದೋಷ ಬರದೆಯಿಂದ ಬ್ರಹ್ಮನಿಗೂ ನೀವು ಮತ್ತು ಪಾಪತ್ವ ಹೇಳ್ಬೋದು ಅಂತ ಅವರು ವಾದ ಮಾಡ್ತಿದ್ದಾರೆ ಅಂತ ಅರ್ಥ. ಅದರಿಂದ ಅದು ಉಪಪನ್ನವಲ್ಲ ಅನ್ನೋದು ಹೇಳ್ತಿದ್ದಾರೆ. ಉರಗಕ್ಷತ ಅಂಗುಲಿವತೆ ಬ್ರಹ್ಮ ಖಂಡನಾರ್ಹಂ ಚೇತೆ. ಒಂದು ಹಾವು ಕಚ್ಚಿಬಿಟ್ರೆ ಅವ್ರು, ಅಂದರೆ ಹಾವು ಕಚ್ಚಿದ್ರೆ ಒಂದು ಬೆರಳು ಕಚ್ಚಿದ್ರೆ ಬೆರಳನ್ನು ಕತ್ತರಿಸಿ ಹಾಕ್ಬಿಡ್ಬೋದು. ಆವಾಗ ಇವನಿಗೆ ಏನು ದೋಷ ಬರೋದಿಲ್ಲ. ಬ್ರಹ್ಮ ಅದ ರೀತಿ ಖಂಡನಾರ್ಹವಲ್ಲವಲ್ಲ. ಬ್ರಹ್ಮಣಿ ಜೀವಗತ ಗುಣದೋಷ ದೋಷ ಸ್ಪರ್ಶ ಉಪಪದ್ಯತೆ. ಬ್ರಹ್ಮನಲ್ಲಿ ಜೀವನ ಗುಣದೋಷಗಳು ಬರಲೇಬೇಕು. ನಿರವಯವ ಅಲ್ಲ, ಖಂಡನಾರ್ಹವಲ್ಲ ಬ್ರಹ್ಮ. ನಿರವಯವಾದ್ರಿಂದ ಅಚ್ಛೇದ್ಯತ್ವಾತ್ ಬ್ರಹ್ಮಣ್ಯೇವ ಉಪಾಧಿ ಸಂಸರ್ಗ ಸ್ಯಾತ್ ಇತಿ ನಿರ್ದೋಷ ಶ್ರುತಿ ಬಾಧ ಏವ ಇತ್ಯರ್ಥ. ಬಾಧೆ ಬಂದೇ ಬರುತ್ತೆ ನಿರ್ದೋಷ ಶ್ರುತಿಗೆ. ಇನ್ನು ಮುಂದೆ ಇದೆಲ್ಲ ವಾದದಿಂದ ವಿಚಾರ ಮಾಡಿ ತಳ್ಳಿ ಹಾಕ್ತಾರೆ. ಬೇಕಾದಷ್ಟು ಭೇದ ಹೇಗೆ ಹೇಳ್ತಾರೆ ಅದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದನ್ನೆಲ್ಲ ವ್ಯಕ್ತಿಗಳಲ್ಲಿ ಭೇದವಿದೆ, ಜಾತಿಯಲ್ಲಿ ಅಭೇದವಿದೆ ಮೊದಲಾದೆಲ್ಲ ನಿರೂಪಣೆ ಮಾಡ್ತಾರೆ ಅವರು. ಅದನ್ನೆಲ್ಲ ಮುಂದೆ ವಿಚಾರ ಮಾಡ್ತಾರೆ ಈ ಪಕ್ಷದಲ್ಲಿ, ಭೇದಾಭೇದ ಪಕ್ಷದಲ್ಲಿ. ಅದರಲ್ಲಿ ಮುಂದೆ ನೋಡೋಣ. ಇದರಲ್ಲಿ ಭೇದ ಅನ್ನೋದು ಔಪಾಧಿಕ. ಇವರು ಹೇಳೋದು ಭೇದ ಔಪಾಧಿಕ, ಉಪಾಧಿ ಕಾರಣದಿಂದ ಬಂದಿದೆ ಭೇದ. ಅಭೇದ ಅನ್ನೋದು ಸ್ವಾಭಾವಿಕ. ಅದು ಇವರ ಪಕ್ಷ. ಭೇದ ಭಾಸ್ಕರರ ಪಕ್ಷ. ಭೇದವು ಔಪಾಧಿಕ, ಅಭೇದವು ಸ್ವಾಭಾವಿಕ ಅಂತ ಹೇಳಿದ್ರು. ಈ ಜೀವಗಳೆಲ್ಲ ಅನಂತ ಜೀವರುಗಳು ಬೀದ ಕಾಣಿಸ್ತಾ ಇರೋದೆಲ್ಲ ಉಪಾಧಿ ಕಾರಣ, ಔಪಾಧಿಕ. ಅಭೇದವೇ ಸತ್ಯವಾದದ್ದು, ಸ್ವಾಭಾವಿಕವಾದದ್ದು. ಯಾದವ ಪ್ರಕಾಶರು ಎರಡು ಸ್ವಾಭಾವಿಕ ಅಂದ್ಬಿಟ್ರು. ಆದ್ದರಿಂದ ಅಲ್ಲಿ ಇನ್ನೂ ದೊಡ್ಡ ದೋಷ ಬರುತ್ತೆ. ಮುಂದೆ ಅದನ್ನು ನಿರೂಪಣೆ ಮಾಡ್ತಾರೆ. ಅದು ಇಲ್ಲಿ ಮುಂದೆ ವಿವರಣೆ ಮಾಡೋಣ. ಅದು ನೋಡೋಣ ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಮಸ್ಕಾರ. ಯೋ ನಿತ್ಯಮುಚ್ಯುತ ಪದಾಂಬುಜಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕೃಷ್ಣ